B.Ed ಫಸ್ಟ್ ಸೆಮಿಸ್ಟರ್ PM1 ಘಟಕ 1 ಭಾಷೆಯ ಸಾಮಾನ್ಯ ಪರಿಚಯ. ಭಾಷೆಯ ಅರ್ಥ, ಭಾಷೆಯ ವಿವಿಧ ಘಟಕಗಳು, ಭಾಷೆಯ ಕಾರ್ಯಗಳು. ಪೀಠಿಕೆ. ಭೂಮಿಯ ಮೇಲೆ ವಾಸಿಸುವ ಕೋಟ್ಯಾನುಕೋಟಿ ಜೀವರಾಶಿಗಳಲ್ಲಿ ಮಾನವ ಜೀವಿಗೆ ಮಹತ್ವವಾದ ಮಾನ್ಯತೆ ಇದೆ. ಇಲ್ಲಿ ಭೂಮಿಯ ಮೇಲೆ ವಾಸಿಸ್ತಕ್ಕಂತಹ ಹಲವಾರು ಜೀವಿಗಳಿಗೆ ಮಾನವನಿಗೆ ಹೋಲಿಸಿದಾಗ ಮಾನವ ಜೀವಿಗೆ ಮಹತ್ವವಾದ ಮಾನ್ಯತೆ ಇದೆ. ಏಕೆಂದರೆ ಅವನ ಭಾವನೆಗಳು ಚಲಾವಣೆಯ ಆಧಾರವಾಗಿ ದೊರೆಯುತ್ತಿರುವ ಮತ್ತು ಕಂಡುಕೊಂಡ ಭಾಷೆ ಇರುವುದರಿಂದ ಭಾಷೆ ಇಲ್ಲದ ಬೆಂಗಾಡಿನಲ್ಲಿ ಅಲೆಯುವ ಅಲೆಮಾರಿಯಾಗಿ ಹುಲ್ಲುಗಾವಲಿನಂತೆ ನಶಿಸಿ ಹೋಗಿ ಬಿಡುತ್ತದೆಂದು ಮಾನವ ತನ್ನ ಪ್ರಯತ್ನಪೂರ್ವಕವಾಗಿ ಭಾಷೆಯನ್ನು ಕಂಡುಕೊಂಡಿದ್ದರಿಂದ ಭಾವನೆಗಳು ಹುಲ್ಲಾಗಿ ನಶಿಸಿ ಹೋಗದೆ ಜೀವನ ಹುಲಸಾಗಿ ಬೆಳೆದು ತನ್ನ ಭಾವನೆಗಳನ್ನು ಪೋಷಿಸಿ ಬೇರೊಬ್ಬರ ಮುಂದೆ ತನ್ನ ಅನಿಸಿಕೆಗಳನ್ನು ಹಂಚಿಕೊಂಡು ಮತ್ತು ತಾನು ಇನ್ನೊಬ್ಬರ ಭಾವನೆಗಳನ್ನು ತಿಳಿದುಕೊಳ್ತಾನೆ. ಸಹಬಾಳ್ವೆಯಾಗಿ ಭಾಷೆ ಮುಖ್ಯ ಸಂಪರ್ಕದ ಗುಚ್ಛವಾಗಿದೆ. ಬೆಳೆಯಲು ಅನುಕೂಲವಾಯಿತು ಮತ್ತು ಧೀಮಾನವ ಸಂಪರ್ಕ ಮಾನವನಾಗಿ ಭಾಷೆಯ ಸಂಪತ್ತನ್ನು ಸಮುಚ್ಚಯವಾಗಿ ಕಂಡುಕೊಂಡು ಅದನ್ನೇ ಜೀವನಾಡಿಯಾಗಿ ನಡೆಸಿಕೊಂಡು ಬಂದದ್ದರಿಂದ ಮಾನವ ಬಾಳಿಗೆ ಭಾಷೆ ಬೆಳ್ಳಿಯ ಕಾಣಿಕೆಯಾಗಿ ಲಭಿಸಿತು ಎಂದು ಈ ಭಾಷೆಯ ಸಾಮಾನ್ಯ ಪರಿಚಯ ಏನು ಎಂಬುದನ್ನು ನಾವು ಇಂದಿನ ವಿಡಿಯೋದಲ್ಲಿ ಮೊದಲನೇ ಘಟಕವನ್ನು ತಿಳಿದುಕೊಳ್ಳೋಣ. ಭಾಷೆಯ ಅರ್ಥವನ್ನು ನೋಡ್ಕೋಬೇಕು ನಾವು. ಭಾಷೆ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ನಾವು ಆಡ್ತಕ್ಕಂತಹ ಭಾಷೆ ಹೊಳೆ ಪ್ರಕಾಶಿಸು ಎಂದರ್ಥವನ್ನು ಕೊಡುತ್ತದೆ. ಭಾಷೆ ಎಂಬುದು ಸಂಸ್ಕೃತದ ಬಾಸ್ ಎಂಬ ಧಾತುವಿನಿಂದ ಬಂದಿದೆ. ಬಾಸ್ ಎಂದರೆ ಹೊಳೆ ಪ್ರಕಾಶಿಸು ಎಂದರ್ಥ. ನಮ್ಮ ಭಾವನೆಗಳನ್ನು, ನಮ್ಮ ಅನಿಸಿಕೆಗಳನ್ನು ಮತ್ತು ಆಲೋಚಿಸಿದ ವಿಷಯಗಳನ್ನು ಇನ್ನೊಬ್ಬರಿಗೆ ತಮಾಸವಾಗದೆ ತಿಳಿಯಾಗಿ ಹೇಳುವುದೇ ಭಾಷೆ. ಇಂಗ್ಲಿಷ್ನಲ್ಲಿರುವ ಲ್ಯಾಂಗ್ವೇಜ್ ಎಂಬ ಪದವನ್ನು ಅವಲೋಕಿಸಿದಾಗ ಲ್ಯಾಟಿನಿನ ಲಿಂಗ್ವಾ ಎಂಬ ಧಾತುವಿನಿಂದ ಈ ಭಾಷೆ, ಲ್ಯಾಂಗ್ವೇಜ್ ಎಂಬ ಧಾತುವಿನಿಂದ ಭಾಷೆ ಎಂಬ ಪದ ಬಂದಿದೆ. ಈಸ್ಟರ್ರವರ ಪ್ರಕಾರ ಆತ್ಮ ಅಥವಾ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ. ನೋಡ್ರಿ, ಈಸ್ಟರ್ರವರು ಏನು ಹೇಳ್ತಾರಂದರೆ ಆತ್ಮ ಅಥವಾ ಮನಸ್ಸಿನಲ್ಲಿರ್ತಕ್ಕಂತಹ ಪ್ರಾಣಿಯ ಅನುಭವಗಳಿಂದ ಅಭಿವ್ಯಕ್ತಪಡಿಸ್ತಕ್ಕಂತಹ ಭಾವನೆಗೆ ಇವರು ಭಾಷೆ ಎಂದು ಹೇಳಿದ್ದಾರೆ. ಭಾಷೆಯ ವಿವಿಧ ಘಟಕಾಂಶಗಳು. ಭಾಷಾ ವಿಜ್ಞಾನಿಗಳ ಪ್ರಕಾರ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಮಾನವನು ಕೇವಲ ಸಂಜ್ಞೆಯಿಂದಲೂ ಚಿತ್ರ ಸಂಕೇತಗಳ ಮೂಲಕವೂ ಪರಸ್ಪರ ಸಂವಹನ ನಡೆಸುತ್ತಿದ್ದನು. ಕ್ರಮೇಣವಾಗಿ ಮಾನವನು ತನ್ನ ಧ್ವನಿ ಶಕ್ತಿಯನ್ನು ಬೆಳೆಸಿಕೊಂಡು ಆ ಮೂಲಕ ಅಭಿಪ್ರಾಯಗಳನ್ನು ತಿಳಿಸುವ ಸಲುವಾಗಿ ತಾನಾಗಿಯೇ ಸೃಷ್ಟಿಸಿಕೊಂಡ ವಿಶಿಷ್ಟ ಧ್ವನಿಗಳೇ ಭಾಷೆಯಾಗಿ ರೂಪವನ್ನು ತಾಳಿತು ಎಂದು ಇವರು ಭಾಷೆಯ ಘಟಕಾಂಶಗಳೇನೆಂದರೆ, ಭಾಷೆಯ ವಿಜ್ಞಾನಿಗಳ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಮಾನವನು ಏನು ಮಾಡ್ತಾನೆ, ತನ್ನ ಸಂಜ್ಞೆಯಿಂದಲೂ ಚಿತ್ರಗಳ ಸಂಕೇತಗಳ ಮೂಲಕ ಪರಸ್ಪರ ಸಂವಹನವನ್ನು ನಡೆಸ್ತಾನೆ. ಕ್ರಮೇಣವಾಗಿ ಮಾನವನು ತನ್ನ ಧ್ವನಿ ಶಕ್ತಿಯಿಂದ ಏನು ಮಾಡ್ತಾನೆ, ಆ ಮೂಲಕ ಅಭಿಪ್ರಾಯವನ್ನು ತಿಳಿಸುವ ಸಲುವಾಗಿ ತಾನಾಗಿಯೇ ಸೃಷ್ಟಿಸಿಕೊಂಡಂತಹ ಭಾಷೆಯಾಗಿದೆ. ಭಾಷೆಯು ಮಾನವ ನಿರ್ಮಿತವಾಗಿದೆ ಎಂದು ನಾವು ಹೇಳ್ತಕ್ಕಂಥದ್ದಾಗಿದೆ. ಈ ರೀತಿ ಮಾನವ ಇಚ್ಛಾಪೂರ್ವಕವಾಗಿ ಈ ಧ್ವನಿ ಸಂಕೇತವನ್ನು ಸೃಷ್ಟಿಸಿಕೊಂಡನು. ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳಿಗಾಗಿ ಕಲ್ಪಿಸಿಕೊಂಡ ಈ ಭಾಷೆ ದಿನಕ್ಕೆ ಬೆಳೆದು ಪುಷ್ಟಿಗೊಂಡು ಲಿಪಿ ರೂಪವನ್ನು ಪಡೆದಾಗ ಅದು ಗ್ರಂಥಸ್ಥವಾಯಿತು. ಅದು ಯಾವಾಗ ಗ್ರಂಥಸ್ಥವಾಯಿತು ಅಂದರೆ ಅದು ಹಲವಾರು ಕ್ರಿಯೆಗಳ ಪ್ರತಿಕ್ರಿಯೆಗಳನ್ನು ನಡೆಸಿಕೊಂಡು ಅಂತಹ ಭಾಷೆ ದಿನಕ್ಕೆ ಬೆಳೆದು ಅದು ಏನು ಮಾಡುತ್ತೆ, ಪುಷ್ಟಿಗೊಂಡು ಲಿಪಿ ರೂಪವನ್ನು ಪಡೆದಾಗ ಮಾತ್ರ ಅದು ಗ್ರಂಥಸ್ಥವಾಯಿತು ಎಂದು ಹೇಳ್ತೀವಿ. ಅದರಲ್ಲಿ ಸಾಹಿತ್ಯವೂ ಸೃಷ್ಟಿಯಾಯಿತು. ಭಾಷೆಯು ಯಾವ ರೀತಿಯಲ್ಲಿ ಸೃಷ್ಟಿಯಾಯಿತು ಎಂಬುದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬೇಕು. ಮೊದಲು ಸಾಹಿತ್ಯವು ಸೃಷ್ಟಿಯಾಯಿತು. ಸಾಹಿತ್ಯ ರಾಶಿ ಬೆಳೆದಾಗಂತಲ್ಲ ಅವುಗಳನ್ನು ಅಧ್ಯಯನ ಮಾಡುವ ವಿದ್ವಾಂಸರ ಜೊತೆಯಲ್ಲಿ
ಸುಪ್ರಸಿದ್ಧ ಸಾಹಿತಿಗಳ ಭಾಷೆ ಪ್ರಯೋಗಗಳನ್ನು ಆಧಾರವಾಗಿ ಇಟ್ಟುಕೊಂಡು ಆ ಭಾಷೆಯ ಒಂದು ಸ್ವರೂಪವನ್ನು ನಿರ್ಣಯಿಸಿಕೊಂಡಾಗ ಹಲವಾರು ನಿಯಮಗಳು ರೂಪಿಸಿ ವ್ಯಾಕರಣ ಶಾಸ್ತ್ರಗಳನ್ನು ಬರೆದರು. ನಿಮಗೆಲ್ಲ ತಿಳಿಯುವುದಂತೆ ನಿಮಗೆಲ್ರಿಗೂ ತಿಳಿದಿರುವಂತಹ ಒಂದು ಸಂಗತಿಯೇ ಆಗಿರಬೇಕು. ಈ ವ್ಯಾಕರಣ ಆಗಿರ್ಬೋದು, ಭಾಷೆಯ ಒಂದು ಸ್ವರೂಪ ಯಾವ ರೀತಿಯಾಗಿ ನಿಮಗೆ ತಿಳಿಯುವಂತೆ ಒಂದು ಭಾಷೆಯು ಉದ್ಭವಿಸಿತು, ಸೃಷ್ಟಿಯಾಯಿತು ಎಂಬುದನ್ನು ನಾವು ಭಾಷೆಯ ಸಾಮಾನ್ಯ ಪರಿಚಯ ಏನೆಂಬುದನ್ನು ನಾವು ತಿಳಿದುಕೊಳ್ತೀವಿ. ಆದರೆ ಇಲ್ಲಿ ಒಂದು ಅಂಶವನ್ನು ನಾವು ನೆನಪಿಟ್ಟುಕೊಳ್ಬೇಕು. ಅದೇನೆಂದರೆ ಈ ಪ್ರಾಚೀನ ವ್ಯಾಕರಣ ಶಾಸ್ತ್ರಗಳ ಆಧಾರದ ಮೇಲೆ ರಚಿತವಾದಂತಹ ಭಾಷೆ ವ್ಯಾಕರಣದ ಕಟ್ಟುಪಾಡುಗಳಿಗೆ ಕಟ್ಟುಬಿದ್ದ ಇರಲಾರದ ವ್ಯಾಕರಣದ ಕಟ್ಟುಪಾಡುಗಳು ಹೆಚ್ಚಾದಂತೆಲ್ಲ ಭಾಷೆಯ ಬೆಳವಣಿಗೆ ಕುಂಠಿತವಾಗಬಹುದಲ್ಲವೇ? ಆದುದರಿಂದ ಪ್ರತಿಭಾವಂತರಾದ ಲೇಖಕರು ವೈಯಾಕರಣದ ನಿಯಮೋಲ್ಲಂಘನೆ ಮಾಡಿ ತಮ್ಮ ಕೃತಿಗಳನ್ನು ರಚಿಸಿ ಅವು ಸಾಹಿತ್ಯ ಪ್ರಪಂಚದಲ್ಲಿ ಸಹೃದಯ ಓದುಗರಿಂದ ಒಪ್ಪಿತವಾದಂತಹ ಭಾಷೆಯ ಸ್ವರೂಪವು ಬದಲಾಗುತ್ತದೆಂದು ಹೇಳ್ತಕ್ಕಂಥದ್ದಾಗಿದೆ. ಆಗ ಆಯಾ ಕಾಲಕ್ಕೆ ಈ ಭಾಷೆಯ ಒಂದು ಸ್ವರೂಪ ಬರಬೇಕಂದ್ರೆ ಅನುಗುಣವಾಗಿ ವೈಯಾಕರಣರು ಏನು ಮಾಡ್ತಾರೆ, ವ್ಯಾಕರಣವನ್ನು ರಚಿಸ್ತಾರೆ. ಆದುದರಿಂದ ಅದನ್ನು ಪ್ರಯೋಗಶರಣ ವೈಯಾಕರಣ ಎಂಬ ಮಾತು ರೂಢಿಯಲ್ಲಿ ಬಂದಿದೆ. ಅಂದರೆ ಭಾಷೆಯ ಒಂದು ಪ್ರಯೋಗಕ್ಕೆ ವೈಯಾಕರಣಿಗಳು ಏನು ಮಾಡ್ತಾರೆ, ಶರಣಾಗಿರುತ್ತಾರೆ. ಭಾಷಾ ವಿಜ್ಞಾನಿಗಳು ಯಾವ ರೀತಿ ಭಾಷೆಯ ಸ್ವರೂಪ ಕುರಿತು ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಪರಿಶೀಲಿಸಿದಲ್ಲಿ ಭಾಷೆಯು ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯಾಗಿದೆ ಎಂಬುದಾಗಿ ನಿರ್ಣಯಿಸಿದ ಭಾಷಾ ವಿಜ್ಞಾನಿಗಳು ಭಾಷೆಯ ಒಂದು ಬೆಳವಣಿಗೆಗೆ ಬಾರದಂದು ಆಯಾ ಕಾಲದಲ್ಲಿ ಬಂದ ಭಾಷೆಯ ಸ್ವರೂಪವನ್ನು ವಿವರಣಾತ್ಮಕವಾಗಿ ಪರಿಚಯ ಮಾಡಿಕೊಟ್ಟಿರುತ್ತಾರೆ. ಭಾಷೆಯ ವಿವಿಧ ಘಟಕಾಂಶಗಳನ್ನು ಭಾಷಾ ವಿಜ್ಞಾನಿಗಳು ವೈಯಾಕರಣಿಗಳು ವಿಶ್ಲೇಷಿಸಿದ್ದಾರೆ. ಲಿಖಿತ ಇಲ್ಲವೇ ಅಲಿಖಿತ ಭಾಷೆಗಳನ್ನು ವಿಶ್ಲೇಷಿಸುವಲ್ಲಿ ಭಾಷಾ ವಿಜ್ಞಾನಿಗಳು ಭಾಷೆಯಲ್ಲಿ ಕಂಡುಬರುವ ಪ್ರಧಾನ ಸ್ವರಗಳು, ಸ್ವರಯುಕ್ತವಾದ ಶಬ್ದ ರಚನೆ, ಶಬ್ದಗಳ ಸಂಯೋಜನೆ, ಅಭಿಪ್ರಾಯಗಳನ್ನು ಸ್ಪಷ್ಟಗೊಳಿಸುವಂಥ ವಾಕ್ಯ ರಚನೆ, ಅರ್ಥದ ಸ್ವರೂಪ ಮೊದಲಾದವುಗಳನ್ನು ಬಿಡಿಸಿ ತೋರಿಸಿದ್ದಾರೆ. ಇಲ್ಲಿ ನಮ್ಮ ಭಾಷೆ ಎಂಬುದು ಯಾವ ರೀತಿಯಾಗಿ ಅದರ ಒಂದು ಘಟಕಾಂಶಗಳು ಸ್ಟೆಪ್ ಬೈ ಸ್ಟೆಪ್ ನಮಗೆ ಈ ಒಂದು ರೀತಿಯಾಗಿ ಸ್ವರಗಳು ಮತ್ತು ಸ್ವರಯುಕ್ತವಾದಂತಹ ರಚನೆ, ಶಬ್ದ ರಚನೆ, ಶಬ್ದಗಳ ಸಂಯೋಜನೆ ಯಾವ ರೀತಿಯಾಗಿದೆ, ವಾಕ್ಯ ರಚನೆ, ಅದರ ಅರ್ಥ, ಅದರ ಸ್ವರೂಪ ಯಾವ ರೀತಿಯಾಗಿ ಬಿಡಿಸಿ ತೋರಿಸಿದ್ದಾರೆ. ಭಾಷೆಯಲ್ಲಿ ಶಬ್ದ ಮತ್ತು ಅರ್ಥಗಳೆಂಬ ಎರಡು ಸ್ತರಗಳನ್ನು ಒಪ್ಪಲಾಗಿದೆ. ಶಬ್ದವನ್ನು ಭಾಷೆಯ ವಾಹಕ ಸಾಧನೆಯಾಗಿಯೂ ಅರ್ಥವನ್ನು ಶಬ್ದ ಮೂಲಕ ಪ್ರತೀಕವಾಗಿಯೂ ಸಾಧ್ಯವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಅರ್ಥರಹಿತವಾದ ಪದವಾಗಲಿ ಪದವಿಲ್ಲದ ಅರ್ಥವಾಗಲಿ ಅಸಾಧ್ಯವೆಂದು ಒಪ್ಪಬೇಕಾಗುತ್ತದೆ. ಅದೇನೇ ಇದ್ದರೂ ಶಬ್ದಸ್ತರವೆಂಬುದನ್ನು ಅರ್ಥಸ್ವರದೊಡನೆ ಬೆಸೆದಾಗಲೇ ಭಾಷೆಯು ರೂಪ ತಳೆಯುವುದಂತಾಯಿತು. ಮುಂದುವರೆದು ಕೆಲವರು ಶಬ್ದಸ್ತರದಲ್ಲೇ ಕೆಲವು ಉಪಸ್ತರಗಳನ್ನು ಮಾಡುತ್ತಾರೆ. ಮೊದಲನೆಯದು ಧ್ವನಿಸ್ತರ. ಭಾಷಾ ಧ್ವನಿಗಳ ಸ್ವರೂಪ, ಆ ಧ್ವನಿಗಳು ಉಂಟಾಗುವ ವಿಧಾನ, ಪೂರಕವಾದ ಅಂಗರಚನೆ, ಉಂಟಾದ ಧ್ವನಿಗಳ ಪ್ರಸರಣ, ಕೇಳಿಸಿಕೊಳ್ಳುವ ಪ್ರಕ್ರಿಯೆ ಇವೆಲ್ಲಗಳನ್ನು ಅಭ್ಯಾಸ ಮಾಡುವುದೇ ಧ್ವನಿಶಾಸ್ತ್ರ ಎಂದು ನಾವು ಹೇಳ್ತೀವಿ. ಉಚ್ಚಾರಣಾಂಗಗಳು, ಉಚ್ಚಾರಣಾ ವಿಧಾನ, ಧ್ವನಿಯ ಅಲೆಗಳ ಪ್ರಸಾರ, ಕಿವಿಯ ರಚನೆ, ಧ್ವನಿಗ್ರಹಣ ವಿಧಾನ ಇತ್ಯಾದಿ ವಿಷಯಗಳೆಲ್ಲವೂ ಈ ಶಾಸ್ತ್ರದ ಅಧ್ಯಯನದ ವ್ಯಾಪ್ತಿಗೆ ಬರುತ್ತವೆ. ನಾವು ಪ್ರತಿ ಭಾಷೆಯಲ್ಲಿ ಉಪಯುಕ್ತವಾದಂತಹ ಬಳಕೆಯಾಗುವ ಧ್ವನಿಗಳನ್ನು ಮತ್ತು ಅವುಗಳ ನಡುವೆ ಏರ್ಪಡುವಂತಹ ವಿಶಿಷ್ಟ ಸಂಬಂಧವನ್ನು ಪರಿಶೀಲಿಸುವ ಕೆಲಸವನ್ನು ಧ್ವನಿ ರಚನಾಶಾಸ್ತ್ರ ಎಂದು ಹೇಳ್ತೀವಿ. ನಾವು ವಾಕ್ಯಗಳಲ್ಲಿ ಅರ್ಥಪೂರ್ಣವಾದ ಘಟಕಗಳ ಮೂಲಕ ಇಡಿಯಾದ ವ್ಯವಸ್ಥೆಯನ್ನು ಹೇಗೆ ರೂಪ ತಳೆಯುವುದೆಂಬುದನ್ನು ಸಂಗತಿಯನ್ನು ವ್ಯಾಕರಣವು ಅಧ್ಯಯನ ಮಾಡುತ್ತದೆ. ಅರ್ಥರಚನೆಯ ಅಭ್ಯಾಸ ಅರ್ಥರಚನಾಶಾಸ್ತ್ರದ ಗುರಿ. ಕಾರಣ ಭಾಷಾ ರಚನೆಯಲ್ಲಿ ಈ ಮೇಲಿನ ಎಲ್ಲ ಘಟಕಾಂಶಗಳು ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತವೆ. ಈ ಎಲ್ಲ ಘಟಕಾಂಶಗಳ ಮೂಲಭೂತವಾಗಿ ಭಾಷೆ ರಚನೆಯಲ್ಲಿ ಮಹತ್ವವಾಗಿ ಕಂಡುಬರುತ್ತದೆಂದು ಹೇಳಬಹುದು.
ಈ ಆಕೃತಿಯ ಮೂಲಕ ನಾವು ತಿಳಿದುಕೊಳ್ಳಬಹುದು. ನೋಡಿ, ಭಾಷೆಯ ಘಟಕಾಂಶಗಳು. ಮೊದಲು ಭಾಷೆಯಲ್ಲಿ ಇಲ್ಲಿ ಅರ್ಥ ಶಬ್ದ ಅಂತ ಬರುತ್ತೆ. ಇಲ್ಲಿ ಶಬ್ದದಲ್ಲಿ ಧ್ವನಿ ರಚನೆ ಆಗ್ತಕ್ಕಂಥದ್ದು ಧ್ವನಿಮ ರಚನೆ. ಇಲ್ಲಿ ಅರ್ಥದಲ್ಲಿ ವ್ಯಾಚಾರ್ಥ, ಲಕ್ಷಣಾರ್ಥ, ಧ್ವನ್ಯಾರ್ಥ. ಈ ರೀತಿಯಾಗಿ ಧ್ವನ್ಯಾಂಗಗಳು ಅಂದರೆ ಕಂಠ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ, ಅನುನಾಸಿಕ, ಕಂಠತಾಲವ್ಯ, ಕಂಠೋಷ್ಠ್ಯ, ಜಿಹ್ವಾಮೂಲೀಯ, ಉರ್ರಸ್ಯ. ಈ ರೀತಿಯಾಗಿ ಇಲ್ಲಿ ಧ್ವನಿಂಗಾಂಗಗಳು ಬರ್ತಾವ. ಇದೇ ಧ್ವನಿಮ ರಚನೆಯಲ್ಲಿ ಧ್ವನಿಮ ಆಕೃತಿಯ, ಅದರಲ್ಲಿ ಮುಕ್ತಿ ಆಕೃತಿಯ, ಇದರಲ್ಲೇ ಬದ್ಧ ಆಕೃತಿಯ. ಇಲ್ಲಿ ಭಾಷೆಯಲ್ಲಿ ಧ್ವನಿಶಾಸ್ತ್ರ, ವ್ಯಾಕರಣ, ಅರ್ಥಶಾಸ್ತ್ರ ಬರುತ್ತೆ. ಇದರಲ್ಲಿ ಧ್ವನಿಶಾಸ್ತ್ರದಲ್ಲಿ ಧ್ವನಿ ರಚನೆ, ಧ್ವನಿಮ ರಚನೆ, ವ್ಯಾಕರಣದಲ್ಲಿ ಪದ, ವಾಕ್ಯ, ಪದಗಳ ರಚನೆ ಬರುತ್ತೆ, ವಾಕ್ಯಗಳ ರಚನೆ ಬರುತ್ತೆ. ಅರ್ಥಶಾಸ್ತ್ರದಲ್ಲಿ ಅರ್ಥ, ಅರ್ಥಾಂತರ. ಈ ರೀತಿಯಾಗಿ ಬರುತ್ತೆ. ಇವೆಲ್ಲವುಗಳು ಭಾಷೆಯ ಘಟಕಾಂಶಗಳಾಗಿವೆ. ಧ್ವನಿಮ ರಚನೆ. ನಾವೀಗ ಧ್ವನಿಯ ರಚನೆಯ ಕುರಿತು ನೇರವಾಗಿ ತಿಳಿಯುವುದಕ್ಕಿಂತ ಮೊದಲು ಧ್ವನಿ ವಿಜ್ಞಾನ ಮತ್ತು ಧ್ವನಿಮ ವಿಜ್ಞಾನದ ಕುರಿತು ಅರಿತುಕೊಳ್ಳುವುದು ಸೂಕ್ತ. ಧ್ವನಿ ವಿಜ್ಞಾನ ಮತ್ತು ಧ್ವನಿಮ ವಿಜ್ಞಾನ. ನಿಮಗೆಲ್ಲ ತಿಳಿದಿರುವಂತೆ ಭಾಷಾ ವಿಜ್ಞಾನದಲ್ಲಿ ಮೊದಲ ಮಾತಿಗೆ ಸ್ಥಾನ, ಬಳಿಕ ಬರೆಯುವವನಿಗೆ ಸ್ಥಾನ. ಇಲ್ಲಿ ಉಚ್ಚಾರಣೆಗೆ ಅಗ್ರಸ್ಥಾನ. ಮಾತು ಅಥವಾ ಉಚ್ಚಾರಣೆ ಎಂಬುದು ಸಾಮಾನ್ಯ ವಿಷಯವಲ್ಲ. ಉಚ್ಚಾರಣೆ ಎಂಬುದು ಸೂಕ್ಷ್ಮ, ಅತಿ ಸೂಕ್ಷ್ಮ ವಿಷಯಗಳನ್ನು ಭಾಷಾ ವಿಜ್ಞಾನಿಗಳು ಗುರುತಿಸಿಕೊಳ್ಳಬೇಕಾಗಿರುವುದರಿಂದ ಆ ಸಲುವಾಗಿ ಧ್ವನಿ ಲಿಪಿಯೊಂದನ್ನು ಅನುಸರಿಸುವರು. ಇಂತಹ ಧ್ವನಿಗಳನ್ನು ವಿಂಗಡಿಸುವಲ್ಲಿ ಕೆಲವು ಉಪಧ್ವನಿಗಳೆಂದು ವ್ಯಕ್ತವಾಗುವಂತಹ ಈ ತೆರನಾದ ಧ್ವನಿಗಳು ಭಾಷೆಯ ರಚನೆಯಲ್ಲಿ ಸಕ್ರಿಯವಾದ ಪಾತ್ರವನ್ನು ವಹಿಸಿದಾಗ ಅವುಗಳಿಗೆ ಒಂದು ಸಮುದಾಯಕ್ಕೆ ಧ್ವನಿಮ ಎಂದು ಹೆಸರು. ಇದು ನಮ್ಮ ವೈಯಾಕರಣರು ಏನು ಮಾಡ್ತಾರೆ, ನಿರ್ದೇಶಿಸುವ ವರ್ಣಕ್ಕೆ ಸಮಾನವೆಂದು ಭಾವಿಸಬಹುದು. ಎಂದ ಮೇಲೆ ಯಾವುದೇ ಒಂದು ಭಾಷೆಯಲ್ಲಿ ನೋಡ್ರಿ, ನಾವು ಆ ಭಾಷೆಯನ್ನು ಮಾತನಾಡುವ ಜನರ ಉಚ್ಚರಿಸಬಹುದಾದ ಧ್ವನಿಗಳೆಲ್ಲವೂ ಸ್ವತಂತ್ರವಾಗಿ ಅಸ್ತಿತ್ವವನ್ನು ಪಡೆಯದೆ ಇವುಗಳಲ್ಲಿ ಅಥವಾ ಅವುಗಳಲ್ಲಿ ಕೆಲವು ಮಾತ್ರ ಕ್ರಿಯಾತ್ಮಕವಾದ ಸ್ಥಾನವನ್ನು ಪಡೆದು ಧ್ವನಿಮಗಳೆನ್ನಿಸಿಕೊಳ್ಳುವುದು. ಧ್ವನಿಯನ್ನು ಪ್ರಯತ್ನಪೂರ್ವಕವಾದ ಉಚ್ಚಾರಣೆಯ ಕನಿಷ್ಠತಮ ಘಟಕವೆಂದು ಭಾವಿಸಿದ್ದಲ್ಲಿ ಏನು ಮಾಡ್ತವೆ, ಧ್ವನಿಮವನ್ನು ಒಂದು ಭಾಷೆಯ ಕನಿಷ್ಠತಮ ಘಟಕವೆಂದು ಹೇಳಬಹುದು. ಸೊ ಇಂಗ್ಲೀಷ್ ಭಾಷೆಯಲ್ಲಿ ನೋಡ್ರಿ 5 ಸ್ವರಗಳನ್ನು ವೋಲ್ಸ್, ಎ ಇ ಐ ಒ ಯು. ಇದೇ ರೀತಿ ಪ್ರತಿಯೊಂದು ಭಾಷೆಗಳಲ್ಲಿಯೂ ಕೂಡ ಅದನ್ನು ಮಾತನಾಡುವ ಜನರಿಗೆ ಅನುಗುಣವಾಗಿ ಧ್ವನಿಮಗಳು ಕಂಡುಬರುತ್ತವೆ. ಈ ಧ್ವನಿಗಳ ಸಂಖ್ಯೆಯಾಗಲಿ ಸ್ವರೂಪವಾಗಲಿ ಏಕರೀತಿಯಾಗಿರುವುದಿಲ್ಲ. ಒಂದು ಭಾಷೆಯ ಧ್ವನಿಮಗಳ ನಿರ್ಣಯ, ಸ್ವರೂಪ, ಕಾರ್ಯ ವಿಧಾನಗಳನ್ನು ಕುರಿತು ಅಧ್ಯಯನ ಶಾಖೆಯನ್ನು ಧ್ವನಿಮ ವಿಜ್ಞಾನವೆಂದು ಕರೆಯಲಾಗುತ್ತದೆ. ಸಂಸ್ಕೃತ ಭಾಷೆಯಲ್ಲಿ ಧ್ವನಿಶಾಸ್ತ್ರದ ಮೇಲೆ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಲಾಗಿದೆ. ಆಂಗ್ಲ ಮತ್ತು ಇತರ ಭಾಷೆಗಳ ಧ್ವನಿ ವಿಜ್ಞಾನದ ಕುರಿತು ಚರ್ಚೆಗಳಾಗಿವೆ. ಆದರೆ ಸಂಸ್ಕೃತ ಭಾಷೆಯ ಕುರಿತು ಈ ಸಮಸ್ಯೆ ತಲೆದೋರಲಿಲ್ಲ. ಸಂಸ್ಕೃತ ಭಾಷೆಯಲ್ಲಿಯೇ ಸರ್ವಪ್ರಥಮವಾಗಿ ಧ್ವನಿಯ ಕುರಿತು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಲಾಗಿತ್ತು. ಧ್ವನಿಯ ರಚನೆ ಯಾವ ರೀತಿಯಾಗಿದೆ ಅಂದರೆ, ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕವನ್ನು ಧ್ವನಿಮ ಎಂದು ಹೇಳಲಾಗುತ್ತದೆ. ಧ್ವನಿ ಎಂದರೆ ಮಾನವನ ಧ್ವನ್ಯಾಂಗಗಳಿಂದ ಉತ್ಪನ್ನವಾಗಿರ್ತಕ್ಕಂತಹ ಬಾಹ್ಯ ವಿವಿಧ ಸ್ಥಾನಗಳಿಗೆ ತಡೆಯುಂಟಾಗಿ ಹೊಂಬರುವಾಗ ಉಂಟಾಗುವ ಒಂದು ಶಬ್ದ. ಅಂತಹ ಒಂದು ಸ್ಥೂಲವಾಗಿ ಹೇಳಬಹುದು. ಅಲ್ಲದೆ 2 ಪದಗಳ ನಡುವೆ ಇರತಕ್ಕಂತಹ ಅರ್ಥ ವೈದೃಶ್ಯವನ್ನು ತೋರುವ ಭಾಷೆಯ ಕನಿಷ್ಠತಮ ಘಟಕವನ್ನು ಧ್ವನಿಮ ಎಂದು ನಾವು ಕರೆಯಬಹುದು. ಇದೊಂದು ಅರ್ಥರಹಿತವಾದ ಚಿಕ್ಕ ಘಟಕವಾಗಿದ್ದು ಅರ್ಥಭೇದಕ ಸಾಮರ್ಥ್ಯವನ್ನು ಪಡೆದಿರುತ್ತದೆ. ಈ ರೀತಿಯಾಗಿ ಭಾಷೆಯಲ್ಲಿ ಹಲವಾರು ಧ್ವನಿಗಳ ಒಂದು ಘಟಕವನ್ನು ನಾವು ಧ್ವನಿಮ ಎಂದು ಹೇಳುತ್ತೇವೆ. ಧ್ವನಿ ಎಂದರೆ ಮಾನವನ ಹಲವಾರು ಇರ್ತಕ್ಕಂಥ ಉತ್ಪನ್ನ, ಬಾಯಿಂದ ಅವರವರ ಸ್ವರಗಳಿಂದ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಘಟಕವನ್ನು ನಾವು ಧ್ವನಿಮ ಎಂದು ಹೇಳ್ತೀವಿ. ಸೊ ಇಲ್ಲಿ ಭಾಷೆಯನ್ನು ಕುರಿತು ಕೆಲವರು ವ್ಯಾಖ್ಯೆಗಳನ್ನು ಕೂಡ ಹೇಳಿದ್ದಾರೆ. ಸೊ H.A. ಗ್ಲಿಷನ್ ರವರ ಪ್ರಕಾರ
ಧ್ವನಿ ಸಾಮ್ಯತೆಯನ್ನು ಹೊಂದಿದ ಧ್ವನಿಗಳ ಗುಂಪನ್ನು ಇವರು ಧ್ವನಿಮ ಎಂದು ಹೇಳ್ತಾರೆ. C.F. ಹಾಕೆಟ್ ರವರ ಪ್ರಕಾರ ಉಚ್ಚಾರಣೆಯ ಅತಿ ಚಿಕ್ಕ ಘಟಕವೇ ಧ್ವನಿಮವಾಗಿದೆ. ಉಚ್ಚರಿಸ್ತಕ್ಕಂಥ ಅತಿ ಚಿಕ್ಕವಾದಂಥ ಒಂದು ಸ್ವರಕ್ಕೆ ಧ್ವನಿಮ ಎಂದು ಹೇಳುತ್ತೇವೆ. ಪ್ರಾಚೀನ ವ್ಯಾಕರಣದಲ್ಲಿ ಪ್ರಸಿದ್ಧ ಸಂಸ್ಕೃತ ವೈಯಾಕರಣೀಯರಾದ ಮಹಾಮುನಿಗಳು ಪಾಣಿನಿಯು ಧ್ವನಿಮ ವ್ಯವಸ್ಥೆಯ ಕುರಿತು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದ್ದಾರೆ. ಪಾಣಿನಿಯ ಪ್ರಕಾರ ಯಾವುದೇ ಒಂದು ವರ್ಣದ ಉಚ್ಚಾರ ಮಾಡುವುದಕ್ಕಿಂತ ಮೊದಲು ಆತ್ಮ ಅಥವಾ ಮನಸ್ಸು, ಇಲ್ಲಿ ಆತ್ಮ ಅಥವಾ ಮನಸ್ಸನ್ನು ಬುದ್ಧಿಯ ಜೊತೆಯಲ್ಲಿ ಹೋಲಿಸಿದಾಗ ಸಂಯೋಗ ಸ್ಥಾಪಿಸಿಕೊಳ್ಳುತ್ತದೆ. ಇಲ್ಲಿ ಸಂಯೋಗವನ್ನು ಸ್ಥಾಪಿಸಿದಾಗ ಹಾಗೂ ಅರ್ಥದ ಕುರಿತು ಪೂರ್ವ ಜ್ಞಾನವನ್ನು ಪ್ರಾಪ್ತಿಸಿಕೊಳ್ಳುವುದಾಗುತ್ತದೆ. ಅಷ್ಟೇ ಅಲ್ಲ, ಏನು ಹೇಳಲ್ಪಡಬೇಕು ಅಥವಾ ಏನು ಹೇಳ್ತೀವಲ್ಲ, ಅದರ ಅರ್ಥದ ಕುರಿತು ಪೂರ್ವ ಜ್ಞಾನ ಪ್ರಾಪ್ತವನ್ನು ಪಡೆದುಕೊಂಡು ಅಷ್ಟೇ ಅಲ್ಲದೆ ಹೇಳಲ್ಪಡ್ತಕ್ಕಂತಹ ಮತ್ತು ಯಾವ ಅರ್ಥದಲ್ಲಿ ಹೇಳಬೇಕು ಎಂಬ ಕುರಿತಾಗಿ ಜ್ಞಾನವನ್ನು ಆತ್ಮ ಪ್ರಜ್ಞೆಯೊಂದಿಗೆ ಮಿಳಿತಗೊಂಡ ಪ್ರಾಪ್ತ ಮಾಡಿಕೊಳ್ಳುತ್ತದೆ. ಯಾವಾಗ ಆತ್ಮಕ್ಕೆ ಅರ್ಥದ ಕುರಿತು ಜ್ಞಾನ ಪ್ರಾಪ್ತವಾಗುತ್ತದೆಯೋ ಆಗ ಆತ್ಮವು ಮನಸ್ಸಿಗೆ ಆ ಒಂದು ಪದ ಉಚ್ಚರಿಸಲು ಪ್ರೇರಣೆ ನೀಡ್ತದೆ. ಮನಸ್ಸಿನಲ್ಲಿ ಈ ರೀತಿಯಾಗಿ ಉಚ್ಚರಿಸ್ತಕ್ಕಂತಹ ಅಥವಾ ಹೇಳುವ ಇಚ್ಛೆಯುಂಟಾಗುತ್ತದೆಯೋ ಆಗ ಮನಸ್ಸು ಜಠರಾಗ್ನಿಯನ್ನು ಕ್ರಿಯಾಶೀಲವನ್ನಾಗಿ ಮಾಡುತ್ತದೆ. ಯಾವಾಗ ಜಠರನ್ನಾಗಿ ನಾಭಿಯಿಂದ ಕೆಳಗೆ ಮಣಿಪುರ ಚಕ್ರದಲ್ಲಿ ಸ್ಥಿರವಾಗುತ್ತದೆಯೋ ಆಗ ಜಠರಾಗ್ನಿ ಕ್ರಿಯಾಶೀಲವಾಗುತ್ತದೆ. ಏಕೆಂದರೆ ಅಲ್ಲಿ ನಾಭಿಯಲ್ಲಿರುವ ವಾಯುವಿಗೆ ಪ್ರೇರಣೆ ನೀಡ್ತದೆ. ಆಗ ನಾಭಿಯಲ್ಲಿ ಪ್ರಾಣವಾಯು ಕ್ರಿಯಾಶೀಲವಾಗ್ತದೆ. ಇದರ ಬಳಿಕ ಪ್ರೇರಿತಗೊಂಡ ಈ ವಾಯು ಮೇಲಿರುತ್ತದೆ ಮತ್ತು ಹೃದಯಕ್ಕೆ ಒಂದು ಧ್ವನಿಯನ್ನು ಕೂಡ ಉತ್ಪಾದಿಸುತ್ತದೆ. ಇದು ಪ್ರಾರಂಭಿಕ ಗಂಭೀರ ಧ್ವನಿ ಎನ್ನಿಸಿಕೊಂಡಿದೆ. ಗಾಯತ್ರಿ ಮಂತ್ರ ಹೇಳುವಾಗ ಈ ಧ್ವನಿ ಪ್ರಯೋಗ ಮಾಡಬೇಕಾದ ಪ್ರಾಚೀನ ಗ್ರಂಥದಲ್ಲಿ ನಿರ್ದೇಶಿಸಲಾಗಿದೆ. ಹೃದಯದಿಂದ ಮೇಲೇರಿದ ವಾಯು ಕಂಠಕ್ಕೆ ಅಥವಾ ಧ್ವನಿ ಪೆಟ್ಟಿಗೆಗೆ ತಲುಪಿ ಧ್ವನಿಯನ್ನುಂಟು ಮಾಡುತ್ತದೆ. ನಾವು ಗಾಯತ್ರಿ ಮಂತ್ರವನ್ನು ಜಪಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವ ಧ್ವನಿ ಮಾಧ್ಯಮವಾಗಿರುತ್ತದೆಯೋ ಅಥವಾ ಮತ್ತು ತ್ರಿಷ್ಟುಪ್ ಛಂದಸ್ಸಿನ ಉಚ್ಚಾರ ಅಥವಾ ಉಚ್ಚಾರಣೆಗೆ ಸಹಾಯ ಮಾಡ್ತಕ್ಕಂತಹ ಅದು ಪುನಃ ವಾಯು ಮೇಲೇರಿ ಮೆದುಳಿಗೆ ತಲುಪಿ ತೀವ್ರವಾದ ವೇಗ ದೊಡ್ಡ ಧ್ವನಿಯನ್ನು ಏನು ಮಾಡುತ್ತೆ ಉತ್ಪನ್ನ ಮಾಡುತ್ತದೆ. ಅಲ್ಲಿ ವರ್ಣವು ಈ ತೃತೀಯ ಧ್ವನಿಯನ್ನು ಉತ್ಪನ್ನ ಮಾಡುತ್ತದೆ. ಯಾವಾಗ ಪ್ರಾಣವಾಯು ಮೆದುಳಿಗೆ ತಲುಪಿ ಪುನಃ ಕೆಳಗೆ ಬರುತ್ತದೆಯೋ ಆ ವಾಯು ದಂತ, ತಾಲು, ಕಂಠ, ಮೂರ್ಧೈ ಮುಂತಾದ ಸ್ಥಾನಗಳಿಂದ ಧ್ವನಿಯಾಗಿ ಮಾರ್ಪಾಡುತ್ತದೆ. ಈ ಸ್ಥಾನಗಳಿಂದಲೇ ವರ್ಣಗಳ ಉತ್ಪತ್ತಿಯಾಗುತ್ತದೆ. ಧ್ವನಿಮ ರಚನೆಯ ಸ್ವರೂಪ ಮತ್ತು ಲಕ್ಷಣಗಳು. ಈಗಾಗಲೇ ಹೇಳಿದಂತೆ ಧ್ವನಿಯನ್ನು ವೈಯಾಕರಣಿಗಳು ವರ್ಣ ಎಂದು ಗುರುತಿಸಿದ್ದಾರೆ. ಮೂಲ ರೂಪದಲ್ಲಿ ನಾವು ವರ್ಣಗಳಲ್ಲಿ 2 ಪ್ರಕಾರಗಳನ್ನು ನೋಡ್ತೀವಿ, ಸ್ವರ ಮತ್ತು ವ್ಯಂಜನವನ್ನು ನೋಡ್ತೀವಿ. ಸ್ವರ ವರ್ಣಮಾಲೆಗಳ ಉಚ್ಚಾರಣೆಯು ಸ್ವತಂತ್ರವಾಗಿ ಮಾಡಲ್ಪಡ್ತದೆ. ಆದರೆ ವ್ಯಂಜನ ವರ್ಣಗಳ ಉಚ್ಚಾರಣೆ ಮಾಡಬೇಕಾದರೆ ಸ್ವರಗಳ ಸಹಾಯ ಬೇಕಾಗ್ತದೆ. ಆದರೆ ಇಲ್ಲಿ ಧ್ವನಿಮಗಳನ್ನು 5 ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ. ಸ್ವರದ ಆಧಾರ, ಮಾತ್ರಕಾಲದ ಆಧಾರ, ಸ್ಥಾನದ ಆಧಾರ, ಅಭ್ಯಂಜನ ಪ್ರಯತ್ನದ ಆಧಾರ, ಬಾಹ್ಯ ಪ್ರಯತ್ನದ ಆಧಾರ. ಈ ರೀತಿಯಾಗಿ ಧ್ವನಿಮಗಳನ್ನು 5 ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ. ಸ್ವರದ ಆಧಾರ ಅಂದರೆ ಉದಾತ್ತ, ಅನುದಾತ್ತ, ಸ್ವರಿತ ಎಲ್ಲ ಸ್ವರ ವರ್ಣಗಳು ಆಗಿವೆ. ಮಾತ್ರಕಾಲದ ಆಧಾರ ಅಂದರೆ ಹ್ರಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ. ಸ್ಥಾನ ಉತ್ಪತ್ತಿ ಆಧಾರ. ಸ್ಥಾನವನ್ನು ಯಾವ ರೀತಿಯಾಗಿ ಉತ್ಪತ್ತಿಯನ್ನು ಮಾಡ್ತದೆ ಅದನ್ನು ಸ್ಥಾನ ಉತ್ಪತ್ತಿ ಆಧಾರ ಅಂತ ಹೇಳ್ತೀವಿ. ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ. ಅನುನಾಸಿಕ, ಕಂಠತಾಲವ್ಯ, ಕಂಠೋಷ್ಠ್ಯ, ದಂತೋಷ್ಠ್ಯ. ಜಿಹ್ವಾ ಮೂಲೀಯ, ಊರಸ್ಯ. ಆಧಾರ ಪಾಣಿನಿಯ
ಮಾಹೇಶ್ವರ ಸೂತ್ರಗಳಾಗಿವೆ. ಸೊ ಧ್ವನಿಮ ರಚನೆಯಲ್ಲಿ ಈ ಉತ್ಪತ್ತಿ ಸ್ಥಾನಗಳ ಆಧಾರದ ಮೇಲಿನ ವಿಂಗಡ ಕಾರ್ಯವು ಅತ್ಯಂತ ಪೂರ್ಣದ್ದಾಗಿವೆ. ಸೊ ಪ್ರಾಚೀನ ವೈಯಾಕರಣಿಯವರು ಏನು ಮಾಡ್ತಾರೆ, ಪಾಣಿನಿಯಿಂದ ಈ ಕಾರ್ಯವು ಅತ್ಯಂತ ವೈಜ್ಞಾನಿಕವಾಗಿ ಆಗಿದೆ ಎಂಬುದನ್ನು ತಿಳ್ಕೊಂಡು ಶಿಷ್ಟಾಕಾರ್ಯದಲ್ಲಿದ್ದ ಪ್ರಸ್ತುತ ಬಳಕೆಯಲ್ಲಿರುವ ಧ್ವನಿಮಗಳು ವ್ಯಂಜನಗಳು ಅವು ಯಾವ್ಯಾವು? ಸ್ಪರ್ಶ ಅಲ್ಪಪ್ರಾಣಗಳು ಪ ಬ ತ ದ ಠ ಡ ಬ ಜ ಕ ಗ. ಸೊ 10 ಸ್ಪರ್ಶ ಅಲ್ಪಪ್ರಾಣಗಳಾಗಿವೆ. ಸೊ ವರ್ಗೀಯಗಳು 7 ಅದಾವ, ಯ ರ ಲ ವ ಸ ಹ ಳ. ಸೊ ಅನುನಾಸಿಕಗಳು ಳ ಮ ನ ಣ 3. ಸ್ವರಗಳು 2 ವಿಧ. ಸ್ವರಗಳಲ್ಲಿ ಎಷ್ಟು ವಿಧಗಳಾಗಿವೆ? 2 ವಿಧಗಳಾಗಿವೆ. ಅದರಲ್ಲಿ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಗಳು. ಹ್ರಸ್ವ ಸ್ವರ ಅ ಇ ಉ ಎ ಓ 5 ಹ್ರಸ್ವ ಸ್ವರ ಮತ್ತು 5 ದೀರ್ಘ ಸ್ವರಗಳು. ದೀರ್ಘ ಸ್ವರಗಳಂದರೆ ಆ ಇ ಉ ಎ ಓ. ಸೊ ಅನ್ಯ ಭಾಷಾ ಸ್ವೀಕೃತ ಅಂದರೆ ಅದರಲ್ಲಿ ವ್ಯಂಜನಗಳು, ಸ್ವರಗಳು, ಸಂಧ್ಯಾಕ್ಷರ, ಅನುಸ್ವರ, ವಿಸರ್ಗ, ಸಂಯುಕ್ತಾಕ್ಷರಗಳು ಇವೆಲ್ಲವುಗಳು ಅನ್ಯ ಭಾಷಾ ಸ್ವೀಕೃತಿಯಲ್ಲಿ ಬರ್ತಾವ. ಸೊ ಈ ರೀತಿಯಾಗಿ ಕನ್ನಡ ಆಡು ನುಡಿಯ ಕೆಲವು ಧ್ವನಿಮಗಳನ್ನು ನಾವು ನೋಡಿದ್ದೇವೆ. ಅವಿಭಾಜಕ ಉಪಧ್ವನಿಮಗಳು, ವಿರಾಮ, ಶ್ಯೂತ್ರಿ, ನಾಸಿಕ್ಯತೆ. ಸೊ ಇಲ್ಲಿ ಕನ್ನಡ ತಿರುಳು ಧ್ವನಿಮಗಳು ಅಚ್ಚಗನ್ನಡದ ನೆಲೆಯಲ್ಲಿ ತೀರಾ ಅವಶ್ಯಕವೆನಿಸುವ, ಅಂದರೆ ಅನ್ಯ ಭಾಷೆಯಿಂದ ಸ್ವೀಕರಿಸಿದ ಹಾಗೂ ಪ್ರಾದೇಶಿಕ ವಿಶಿಷ್ಟ ಧ್ವನಿಮಗಳನ್ನು ಹೊರತುಪಡಿಸಿ ಗುರುತಿಸಬಹುದಾದ ತಿರುಳು ಧ್ವನಿಮಗಳಾಗಿವೆ. ಸೊ ವ್ಯಂಜನಗಳು ಇಲ್ಲಿ ಎಷ್ಟದಾವಂದರೆ ಪ ಬ ತ ದ ಠ ಡ ಚ ಜ ಕ ಗ ಯ ರ ಲ ವ ಸ ಹ ಳ ಮ ನ ಣ. ಇಲ್ಲಿ 20 ವ್ಯಂಜನಗಳಾಗಿ ಮಾಡಲಾಗಿದೆ. ಸೊ ಸ್ವರಗಳು ಅ ಇ ಉ ಎ ಓ ಆ ಇ ಉ ಎ ಓ 10 ಸ್ವರಾಕ್ಷರಗಳಾಗಿವೆ. ಸೊ ಇವಷ್ಟೇ ಅಲ್ಲದೆ ಕನ್ನಡದಲ್ಲಿ ಕಾಫಿ, ಜೆರಾಕ್ಸ್, ಬ್ಯಾಂಕ್ ಸೊ ಮೊದಲಾದ ಪದಗಳ ಉಚ್ಚಾರಕ್ಕೆ ನಾವು ಸೂಕ್ತ ಧ್ವನಿಮಗಳ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ. ಸೊ ಆಕೃತಿಮ ರಚನೆ ಯಾವ ರೀತಿಯಾಗಿರ್ತದಂದರೆ ಈ ಮೇಲಿನ ಧ್ವನಿಮಗಳ ಸ್ವತಂತ್ರವಾಗಿ ಅಕ್ಷರಗಳ ರೂಪದಲ್ಲಿದ್ದಾಗ, ಅಂದರೆ ಅ ಇ ಕ ಗ ಜ ಲ ರ ಈ ರೀತಿ ಇದ್ದಾಗ ಅವುಗಳಿಗೆ ಅರ್ಥ ಕೊಡುವ ಶಕ್ತಿ ಇರುವುದಿಲ್ಲ. ಸೊ ಅದಕ್ಕಾಗಿ ಈ ಧ್ವನಿಮಗಳು ಒಂದು ವ್ಯವಸ್ಥಿತ ರೂಪದಲ್ಲಿ ಒಟ್ಟುಗೂಡಿಸಿದಾಗ ಅದಕ್ಕೇನಾಗುತ್ತೆ, ಅರ್ಥ ಕೊಡುವಂತಹ ಒಂದು ಶಕ್ತಿ ಕೂಡ ಬರುತ್ತೆ. ಉದಾಹರಣೆಗೆ ಮೇಲೆ ಸೂಚಿಸಿರುವಂಥ ಪದಗಳಲ್ಲಿ ಕೆಲವನ್ನು ಆಯ್ದುಕೊಂಡು ವ್ಯವಸ್ಥಿತವಾಗಿ ಸೇರಿಸೋಣ. ಕಮಲ ಇದು ಅರ್ಥಬದ್ಧ ಪದವಾಯಿತಲ್ಲವೇ? ಸೊ ಈ ರೀತಿಯಾಗಿ ಈ ಪದಗಳಲ್ಲಿ ಸ್ವರಾಕ್ಷರಗಳು ಸ್ವತಂತ್ರವಾಗಿದ್ದು ವ್ಯಂಜನಗಳಿಗೆ ಮತ್ತೆ ಸ್ವರಗಳು ಸೇರಿರುತ್ತವೆ. ಸೊ ಉದಾಹರಣೆ ಕ ಪ್ಲಸ್ ಮ ಪ್ಲಸ್ ಅ ಪ್ಲಸ್ ಲ ಪ್ಲಸ್ ಅ ಹೀಗೆ 6 ಧ್ವನಿಮಗಳು ಸೇರಿ 4 ಅಕ್ಷರಗಳ ಒಂದು ಅರ್ಥಬದ್ಧ ಘಟಕವಾಗಿದೆ. ಸೊ ಈ ರೀತಿಯಾಗಿ ವಿವಿಧ ಧ್ವನಿಮಗಳು ಕ್ರಮಬದ್ಧವಾಗಿ ಕೂಡಿ ಅರ್ಥವನ್ನು ವ್ಯಕ್ತಪಡಿಸುವ ಕನಿಷ್ಠತಮ ಘಟಕಕ್ಕೆ ಭಾಷಾ ವಿಜ್ಞಾನಿಗಳು ಆಕೃತಿಮ ಎಂದು ಕರೆದಿದ್ದಾರೆ. ಸೊ ಇದು ವೈಯಾಕರಣಿಗಳು ನಿರ್ದೇಶಿಸುವ ಒಂದು ಶಬ್ದಕ್ಕೆ ಸಮಾನವಾಗಿ ಎಂದು ಭಾವಿಸಬಹುದು. ನಾವು ಈ ರೀತಿ ಪದಗಳ ಒಂದು ರಚನೆಯನ್ನು ನಾವು ಅಧ್ಯಯನ ಮಾಡ್ತಕ್ಕಂಥ ವ್ಯಾಕರಣದ ಶಾಖೆಗೆ ಆಕೃತಿಮ ವಿಜ್ಞಾನ ಹೇಳುತ್ತೇವೆ. ಸೊ ಭಾಷೆಯ ಧ್ವನ್ಯಾತ್ಮಕ ಮತ್ತು ವ್ಯಾಖ್ಯಾತ್ಮಕ ರಚನೆಗಳ ಸ್ತರ ಇದು ಅಲ್ಲದೆ ವಾಕ್ಯ ರಚನಾ ಶಾಸ್ತ್ರಕ್ಕೆ ಹೆಚ್ಚು ನಿಕಟವಾದದ್ದು. ಪದಗಳ ವ್ಯಾಖ್ಯಾರಗಣವು ಆಕೃತಿಮ ವಿಜ್ಞಾನ ಎನಿಸಿದರೆ ವಾಕ್ಯಗಳ ವ್ಯಾಕರಣ ವಾಕ್ಯ ವಿಜ್ಞಾನ ಎನಿಸಿಕೊಂಡಿದೆ. ಆಕೃತಿಮ ವಿಜ್ಞಾನವು ಪದಗಳಲ್ಲಿ ಆಕೃತಿಮಗಳು ಅಡಕಗೊಳ್ಳುವ ಬಗೆ ಮತ್ತು ಪದಗಳ ಆಂತರಿಕ ರೂಪವನ್ನು ವಿವೇಚಿಸಿದರೆ, ವಾಕ್ಯ ವಿಜ್ಞಾನವು ಈ ಪದಗಳಿಗೆ ವಾಕ್ಯಗಳಲ್ಲಿ ಅಡತಡಕಿಗೊಳ್ಳುವಂತೆಯೇ ಬಗೆ ಮತ್ತು ಅವುಗಳ ನಡುವಣ ಪರಸ್ಪರ ಸಂಬಂಧವನ್ನೇನು ಮಾಡುತ್ತೆ ಅಂದರೆ ವಿವರಿಸುತ್ತದೆ. ಉದಾಹರಣೆಗೆ ಬಹುವಚನ ಪ್ರಯತ್ನಗಳು ರೂಪುಗೊಳ್ಳುವ ಬಗೆಯನ್ನು ಆಕೃತಿಮ ವಿಜ್ಞಾನ ಚರ್ಚಿಸಿದರೆ, ಉಪಸರ್ಗೀಯ ಪದ ಪುಂಜಗಳಿಗೆ ಸಂಬಂಧಿಸಿದ ಜಿಜ್ಞಾಸೆ ವಾಕ್ಯ ರಚನಾಶಾಸ್ತ್ರಕ್ಕೆ ಸೇರುತ್ತದೆ. ಹೀಗಾಗಿ ಆಕೃತಿಮಗಳು ಜತೆಯಾಗಿ ಪದಗಳಾಗುವ ವಿಶ್ಲೇಷಿಸುವ ವಿಭಾಗವನ್ನು ಆಕೃತಿಮ ಶಾಸ್ತ್ರ ಎಂತಲೂ, ಪದಗಳು ಜತೆಗೂಡಿ ಪದಪುಂಜಗಳಲ್ಲಿ. ಹಾಗಾಗಿ ನಾವು ಆಕೃತಿಮ ಬಗ್ಗೆ ತಿಳಿದುಕೊಂಡಿದ್ದೇವೆ. ಕನ್ನಡ ಬೋಧನಾ ವಿಧಾನ
ಸೊ ಯಾವ ರೀತಿಯಾಗಿ ಬೋಧನೆಯನ್ನು ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಬೋಧನೆಯ ವ್ಯಾಕರಣ ಅಂಶವನ್ನು ಕೊಡ್ತಕ್ಕಂಥ ರೀತಿಯನ್ನು ಮೊದಲು ಕಲ್ತ್ಕೊತಕ್ಕಂಥದ್ದಾಗಿದೆ. ಸೊ ಇಲ್ಲಿ ವ್ಯಾಕರಣ ಅಂಶವನ್ನು ನಾವು ತಿಳ್ಕೊಬೇಕು. ನಮಗೆ ಒಂದು ಪ್ರಶ್ನೆ ಬರುತ್ತೆ, ಈ ವ್ಯಾಕರಣ ಅಂಶವನ್ನು ನಾವು ಏಕೆ ಬಳಸ್ತೀವಿ, ವ್ಯಾಕರಣವನ್ನು ನಾವು ಏಕೆ ಬಳಸ್ತೀವಿ ಎಂಬುದು ಬಹುಮುಖ್ಯವಾದಂತಹ ಒಂದು ಪ್ರಶ್ನೆ. ವ್ಯಾಕರಣವು ವ್ಯಾಖ್ಯೆಯನ್ನು ಕ್ರಮಬದ್ಧವಾಗಿ ಜೋಡಣೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ತಿಳಿಸಿಕೊಡ್ತಕ್ಕಂತಹ ವ್ಯಾಕರಣ ಬೋಧನಾ ಪದ್ಧತಿ ಎಂದು ಸಹಜವಾಗಿ ಹೇಳುತ್ತೇವೆ. ಇಲ್ಲಿ ವ್ಯಾಕರಣ ಅಂದರೆ ಕನ್ನಡ ಕೂಡ, ಇದರಲ್ಲಿರ್ತಕ್ಕಂತಹ ಒಂದು ವ್ಯಾಕರಣ ಅಂಶವನ್ನು ನಾವು ಕಲ್ತ್ಕೊತಕ್ಕಂಥದ್ದಾಗಿದೆ. ಸೊ ಕನ್ನಡ ಅಂತಲ್ಲ ಅಷ್ಟೇ ವ್ಯಾಕರಣ, ಇಂಗ್ಲೀಷ್ ಕೂಡ ಬರುತ್ತೆ, ಹಿಂದಿ ಕೂಡ ಬರುತ್ತೆ. ಇಲ್ಲಿ ಗ್ರಾಮೋ ಟೀಚಿಂಗ್ ಮೆಥಡ್ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೇಕು. ಸೊ ಇಲ್ಲಿ ಭಾಷೆಯನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು, ನಾವು ಭಾಷೆಯನ್ನು ಯಾವ ರೀತಿಯಾಗಿ ಉಪಬೇಕು ಅನ್ನೋದು ವ್ಯಾಕರಣವಾಗಿದೆ. ಹೀಗಾಗಿ ಬದ್ಧ ಆಕೃತಿಮಗಳಿಗೆ ಸ್ವತಂತ್ರ ಅಸ್ತಿತ್ವವಿರದೇ ಕಾರಣ ಅವು ಮುಕ್ತ ಆಕೃತಿಮಗಳೊಂದಿಗೆ ಸೇರಿ ಶಬ್ದಗಳಾಗಿ ಸಿದ್ಧಪಡಿಸುತ್ತವೆ. ಸೊ ಅದು ಯಾವ ರೀತಿಯಾಗಿ ಸಿದ್ಧಪಡಿಸುವುದನ್ನು ನಾವು ನೋಡಿದ್ದೇವೆ ಉದಾಹರಣೆಗಳ ಮೂಲಕ. ಇತ್ಯಾದಿ ಹೀಗೆ ಸಿದ್ಧಪಡೆದ ಶಬ್ದಗಳ ಅರ್ಥಪೂರ್ಣ ಜೋಡಣೆಯಿಂದ ವಾಕ್ಯ ರಚನಾ ವಿನ್ಯಾಸ ಹಾಗೂ ಅಥವಾ ಶಿಲ್ಪಗಳು ರೂಪುಗೊಳ್ಳುತ್ತವೆ ಎಂದು ನಾವು ಹೇಳ್ತೀವಿ. ಸೊ ಅದಾಗ ಮುಕ್ತ ಆಕೃತಿಮಗಳು ಯಾವ ರೀತಿಯಾಗಿರುತ್ತವೆ ಅಂದರೆ, ಮುಕ್ತ ಆಕೃತಿಮ ಅಥವಾ ಸ್ವತಂತ್ರ ಆಕೃತಿಮ ಯಾವ ರೂಪಗಳ ಸಹಾಯವಿಲ್ಲದೆ ಅವು ಸ್ವತಂತ್ರವಾಗಿ ಬಳಕೆಯಾಗ್ತಕ್ಕಂಥ ಒಂದು ಆಕೃತಿಮಗಳಿಗೆ ನಾವು ಸ್ವತಂತ್ರ ಆಕೃತಿಮ ಅಥವಾ ಮುಕ್ತ ಆಕೃತಿಮ ಎಂದು ಕರೆಯಲಾಗುತ್ತದೆ. ಅವುಗಳಿಗೆ ನೋಡ್ರಿ ಪ್ರತ್ಯೇಕ ಅಸ್ತಿತ್ವ ಒಂದು ಇರುತ್ತದೆ. ಸೊ ಉದಾಹರಣೆಗೆ ಹುಡುಗ, ಪುಸ್ತಕ, ಪೆನ್ನು, ಅಕ್ಕ ತಂಗಿ, ಹಾಡು, ಬಾ, ಆ ಇವೆಲ್ಲ ಸ್ವತಂತ್ರ ಆಕೃತಿಮಗಳಾಗಿವೆ. ಸೊ ಈ ಮೂಲ ರೂಪಗಳಿಗೆ ಪ್ರತ್ಯಯ ಸೇರಿ ಶಬ್ದವಾದಾಗ ಮೂಲ ರೂಪಗಳು ಬದಲಾವಣೆ ಹೊಂದಬೇಕಾದರೆ ಅಥವಾ ಹಾಗೇ ಉಳಿಯುತ್ತವೆ. ಸೊ ಒಟ್ಟಿನಲ್ಲಿ ನಾವು ಇಲ್ಲಿ ಹೇಳಬೇಕಾದ್ರೆ ಬೇರೆ ಘಟಕದ ಸಹಾಯವಿಲ್ಲದೆ ಎಲ್ಲಿ ಬೇಕೆಂದಲ್ಲಿ ಭಾಷೆಯನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸ್ತೀವಿ. ಅಂತಹ ಒಂದು ಶಕ್ತಿಯನ್ನು ಹೊಂದಿದ ರೂಪಗಳೇ ಸ್ವತಂತ್ರ ಆಕೃತಿಮಗಳು ಎಂದು ನಾವು ಹೇಳ್ತೀವಿ. ಸೊ ಎಲ್ಲಿ ಬೇಕಾದರೂ ಬಳಸ್ತಕ್ಕಂಥದ್ದಂದರೆ ತಂದೆ, ತಾಯಿ, ನೀರು, ಮರ, ಕಮಲ, ಸೂಜಿ, ಪುಸ್ತಕ, ದನ, ಮನೆ, ಹೊಲ, ಕೂದಲು ಸ್ವತಂತ್ರ ಆಕೃತಿಮಗಳ ಇನ್ನಿತರ ಕೆಲವು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಸೊ ಇಲ್ಲಿ ಬದ್ಧ ಆಕೃತಿಮ ಅಂದರೆ ಭಾಷೆಗಳಲ್ಲಿ ಕೆಲವು ರೂಪಗಳು ಎಂದು ಸ್ವತಂತ್ರವಾಗಿ ಬರುವುದಿಲ್ಲ. ಸೊ ಅವು ಆ ಭಾಷೆಯ ಬೇರೆ ಘಟಕಗಳೊಡನೆ ಹೊಂದಿಕೊಂಡು ಏನು ಮಾಡ್ತಾವೆ ಮಾತ್ರ ಬರಬಲ್ಲತಕ್ಕಂಥದ್ದಾಗಿದೆ. ಸೊ ಹೀಗೆ ಬೇರೆ ಘಟಕದೊಳಗೆ ನಾವು ಹೊಂದಿಕೊಂಡಂತಹ ಬರಬಲ್ಲ ಆಕೃತಿಮಗಳೇ ಏನು ಮಾಡ್ತಾವೆ, ಅವು ಬದ್ಧ ಆಕೃತಿಮಗಳು. ಇವುಗಳಿಗೆ ಸ್ವತಂತ್ರ ಅಸ್ತಿತ್ವ ಇರುವುದಿಲ್ಲ, ಇವು ಬಿಡಿ ಬಿಡಿಯಾಗಿರ್ತವ. ಸೊ ಎಲ್ಲ ಭಾಷೆಗಳಲ್ಲಿ ಬಳಕೆಯಾಗುವುದಿಲ್ಲ, ಆದರೆ ಅವು ಭಾಷೆಗಳಲ್ಲಿ ಅಥವಾ ಭಾಷಾ ರಚನೆಯಲ್ಲಿ ವಿಶಿಷ್ಟವಾದ ಅದು ಪಾತ್ರ ಕೂಡ ವಹಿಸಿದ್ದರಿಂದ ಅದಕ್ಕೆ ನಿರ್ದಿಷ್ಟವಾದಂಥ ಅರ್ಥ ಒಮ್ಮೊಮ್ಮೆ ಇಲ್ಲದಿದ್ದರೂ ಕೂಡ ಅವು ಏನು ಮಾಡ್ತಾವೋ ಅವುಗಳನ್ನು ಆಕೃತಿಮಗಳೆಂದೇ ಗುರುತಿಸಲಾಗುತ್ತದೆ. ಸೊ ಉದಾಹರಣೆಗಳು ಅಂದಿರು, ಇಂದ, ಅಲ್ಲಿ, ಕೆ, ಗೆ ಮೊದಲಾದ ಈ ಬಗೆಯ ರೂಪಗಳು ಬೇರೆ ಸ್ವತಂತ್ರ ಆಕೃತಿಮಗಳೊಡನೆ ಏನು ಮಾಡ್ತವೆ ಬರುತ್ತವೆ. ಸೊ ಉದಾಹರಣೆ ಅಂದಿರು, ಅವರು, ರಾಮನಿಂದ, ಅವನಲ್ಲಿ, ರಾಮನನ್ನು, ಮರಕ್ಕೆ, ಮಗುವಿಗೆ ಹೀಗೆ ಬೇರೆ ಘಟಕದೊಡನೆ ಏನು ಮಾಡ್ತಾವು ಸೇರಿಕೊಂಡು ಕೂಡಿ ಬರುವತಕ್ಕಂತಹ ಒಂದು ಆಕೃತಿಮಗಳು ಬದ್ಧ ಆಕೃತಿಮಗಳಾಗಿವೆ. ಸೊ ಇಂಗ್ಲಿಷ್ ಭಾಷೆಯಲ್ಲಿಯೂ ಕೂಡ ಕಾಲವಚನ ರೂಪಗಳಾದಂತಹ ನಿಷೇಧಾರ್ಥಕ ಪದಗಳನ್ನು ಕೂಡ ಇಲ್ಲಿ ಮೊದಲಾದವುಗಳನ್ನು ಇಲ್ಲಿ ನಾವು ಬಳಸ್ತೀವಿ. ಸೊ ಬದ್ಧ ಆಕೃತಿ ಅನಿಸಿಕೊಳ್ಳುತ್ತವೆ. ಅಂತೆಯೇ ಯೋಗವಾಹಕಗಳಾದ ಅನುಸ್ವಾರ ಮತ್ತು ವಿಸರ್ಗಗಳು ಸ್ವತಂತ್ರ ಅಸ್ತಿತ್ವವಿಲ್ಲದೆ ಬೇರೆ ಘಟಕಗಳ ಸಹಾಯದಿಂದ ಅವು ಏನು ಮಾಡ್ತವೆ ಅರ್ಥವನ್ನು ಕಂಡುಕೊಂಡು ಬದ್ಧ ಆಕೃತಿಮ ಎನಿಸಿವೆ. ಸೊ ಅದೇ ರೀತಿಯಾಗಿ ರಿಕ್ತ ಆಕೃತಿಮ ಅಂದರೆ ಏನನ್ನೋದನ್ನು ನಾವು ತಿಳ್ಕೋಣ. ಸೊ ಇಲ್ಲಿ ರಿಕ್ತ ಆಕೃತಿಮ ಯಾವ ಅರ್ಥವನ್ನು ಹೊಂದಿದ್ದರೂ ಕೂಡ ಮೂಲದಲ್ಲಿ ಯಾವ ಆಕೃತಿ ಇಲ್ಲದಂತಹ ಇದ್ದರೂ ಕೂಡ ಭಾಷಾ ರೂಪಗಳ ಒಂದು ರಚನೆಯನ್ನು ಅದರ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲವು ರೂಪಗಳನ್ನು ಏನು ಮಾಡ್ತಾವೋ ಬಳಸಿಕೊಳ್ಳುತ್ತದೆ. ಸೊ ಅವು ಭಾಷಾ ರಚನೆಯಲ್ಲಿ ವಿಶಿಷ್ಟ ಕಾರ್ಯವನ್ನು ನಿರ್ವಹಿಸ್ತವ. ಸೊ ಅವುಗಳಲ್ಲಿ ನಾವು ರಿಕ್ತ ಆಕೃತಿಮ ಕೂಡ ಎನ್ನುತ್ತಾರೆ. ಸೊ ಅದಕ್ಕೆ ಕೆಲವು ಉದಾಹರಣೆಗಳು ಏನಂದರೆ, ಕೆರೆಯಲ್ಲಿ ಎಂಬ ಪದದಲ್ಲಿ ಸೊ ಕೆರೆ ಪ್ಲಸ್ ಯ ಪ್ಲಸ್ ಅಲ್ಲಿ, ಕೆರೆಯಲ್ಲಿ ಎಂಬ ಪದದಲ್ಲಿ ಕೆರೆ ಮತ್ತು ಅಲ್ಲಿ ಇವುಗಳ ಕೂಡಿಸಿದಾಗ ಬರ್ತಕ್ಕಂಥ ಯಕಾರದ ಕೆಲಸ ಏನಾಗಿರ್ತದೆ ಅದಕ್ಕೆ ಅರ್ಥವೂ ಇಲ್ಲ. ಸೊ ಆದರೆ ಅದು ಇರದಿದ್ದರೂ
ಶಬ್ದಕ್ಕೇನಿದೆ ಅದರ ರಚನೆ ಆಗುವುದಿಲ್ಲ. ಹಾಗಾಗಿಯೇ ಅದು ಏನು ಮಾಡುತ್ತೆ, ಸೇರಿಕೊಂಡು ನಿರ್ದಿಷ್ಟ ಪದ ರಚನೆಗೆ ಕಾರಣವಾಗುತ್ತೆ. ಸೊ ಅಂದರೆ ಕೆಲವು ರೂಪಗಳು ಅರ್ಥ ಪಡೆಯದಿದ್ದರೂ ಕೂಡ ಅದು ಏನು ಆಕೃತಿಮವಾಗುತ್ತದೆ. ಸೊ ಏಕೆಂದರೆ ಅವು ಅರ್ಥ ರಿಕ್ತವಾಗಿದ್ದರೂ ಶಬ್ದ ರಚನೆಗೆ ಬೇಕೇ ಬೇಕಾಗುತ್ತೆ. ಸೊ ಹೀಗೆ ಶಬ್ದ ರಚನೆಯ ದೃಷ್ಟಿಯಿಂದ ಅನಿವಾರ್ಯವಾದಂತಹ ರೂಪಗಳು ಅರ್ಥವನ್ನು ಪಡೆಯದಿದ್ದರೂ ಕೂಡ ಅವುಗಳಿಗೆ ಕ್ರಿಯಾತ್ಮಕ ಮಹತ್ವವಿರುವುದರಿಂದ ಅವು ಆಕೃತಿಮ ಎನಿಸಿಕೊಳ್ಳುತ್ತವೆ. ಸೊ ಇನ್ನೊಂದು ಉದಾಹರಣೆಗೆ ಕೊಡಬೇಕಂದ್ರೆ ಮನೆಯನ್ನು. ಸೊ ಮನೆಯನ್ನು ಎಂಬ ಪದದಲ್ಲಿ ಅನ್ನು ಎಂಬುದು ನೋಡ್ರಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಸೊ ಮನೆ ಮತ್ತು ಅನ್ನು ಅವುಗಳ ಜೋಡಣೆಗೆ ಯಕಾರದ ಅವಶ್ಯಕತೆ ಇದೆ. ಸೊ ಇಲ್ಲಿ ಯಕಾರಕ್ಕೆ ಅರ್ಥವಿದ್ದರೂ ಕೂಡ ಅಲ್ಲಿ ಏನಾಗುತ್ತೆ, ಶಬ್ದ ರಚನೆಗೆ ಅದು ಅನಿವಾರ್ಯವಾಗಿದ್ದರಿಂದ ಅದು ಆಕೃತಿಮ ಎಂದು ಪರಿಗಣಿಸಬೇಕಾಗ್ತದೆ. ಸೊ ಇನ್ನಿತರ ಉದಾಹರಣೆಗಳು ರಾಮ ಪ್ಲಸ್ ಅಲ್ಲಿ ರಾಮನಲ್ಲಿ. ಸೊ ಮನೆ ಪ್ಲಸ್ ಅಲ್ಲಿ ಯಕಾರ ಬರುತ್ತೆ. ಮರ ಪ್ಲಸ್ ಅನ್ನು ಸೊ ಮರ ಪ್ಲಸ್ ಅಲ್ಲಿ ಮರದಲ್ಲಿ ಇತ್ಯಾದಿಗಳು ಹೀಗೆ ಬರ್ತವ. ಸೊ ಶೂನ್ಯ ಆಕೃತಿಮ. ಭಾಷೆಯಲ್ಲಿ ಬಳಕೆಗೊಳ್ತಕ್ಕಂತಹ ಹಲವು ರೂಪಗಳ ರಚನೆಯನ್ನು ಹೋಲಿಸಿದಾಗ ನೋಡಿದಾಗ ಇರಬೇಕಾದಂತಹ ಒಂದು ಆಕೃತಿಮ ಇರದೇ ಇದ್ದರೆ ಅದು ಶೂನ್ಯ ಆಕೃತಿಮ ಎನಿಸಿಕೊಳ್ತದ. ಅದು ಯಾವ ರೀತಿಯಾಗಿ ಶೂನ್ಯ ಆಕೃತಿಮವನ್ನು ಸ್ಥಾಪಿಸುವಾಗ ರೂಪಗಳ ಹೋಲಿಕೆ ಆಗ್ತದ. ಸೊ ಹಾಗೂ ಅರ್ಥಗಳ ಎಚ್ಚರಿಕೆಯನ್ನು ನಿರೀಕ್ಷಿಸಬೇಕಾಗ್ತದ. ಅದರ ಉದಾಹರಣೆ ಕನ್ನಡದ ಬಹುವಚನ ಪ್ರತ್ಯಯಗಳನ್ನು ನಾವು ಗಮನಿಸಿದಾಗ ಗಳು, ಅಂದಿರು ಮುಂತಾದವುಗಳು ನಮಗೆ ಕಾಣಿಸಿಕೊಳ್ಳುತ್ತವೆ. ಸೊ ಆದರೆ ಕೆಲವು ರೂಪಗಳಲ್ಲಿ ಈ ಬಗ್ಗೆ ಯಾವುದೇ ಪ್ರತ್ಯಯ ಇರದೆ ಕೆಲವು ಸಂದರ್ಭದಿಂದ ಅದು ಬಹುವಚನ ರೂಪ ಎಂದು ಗ್ರಹಿಸಬೇಕಾಗುತ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಯಾವ ಬಹುವಚನ ಪ್ರತ್ಯಯವು ಇಲ್ಲವೆಂದಾಗ ಶೂನ್ಯವೇ ಬಹುವಚನ ಪ್ರತ್ಯೇಕವಾಗುತ್ತದೆ. ಸೊ ಹಾಗೂ ಅದನ್ನೇ ನಾವು ಏನಂತೀವಿ, ಶೂನ್ಯ ಆಕೃತಿಮ ಎಂದು ಹೇಳ್ತೀವಿ. ಹಾಗಾದ್ರೆ ಈ ವ್ಯಾಕರಣಾಂಶವನ್ನ ಏನಕ್ಕೆ ನಾವು ಬೋಧನೆ ಮಾಡಬೇಕು ಅನ್ನೋದನ್ನ ನೋಡೋಣ. ನೋಡಿ, ವ್ಯಾಕರಣವು ವಾಕ್ಯಯನ್ನ ಕ್ರಮಬದ್ಧವಾಗಿ ಅರ್ಥವಾಗಿ ವ್ಯವಸ್ಥಿತ ರೀತಿಯಲ್ಲಿ ನಾವು ತಿಳಿಸ್ಕೊಡ್ತಕ್ಕಂತಹ ಒಂದು ಕ್ರಮವನ್ನೇ ವ್ಯಾಕರಣ ಬೋಧನಾ ಪದ್ಧತಿ ಅಂತೇಳಿ ಕರಿತೀವಿ. ಯಾವುದೇ ಆಗಿರ್ಬೋದು. ಸೊ ಈಗ ಕನ್ನಡವನ್ನ ಕಲಿಯೋದಾದ್ರೆ ಹಾಗಾದ್ರೆ ಈ ವ್ಯಾಕರಣಾಂಶವನ್ನ ಏನಕ್ಕೆ ಬೋಧನೆ ಮಾಡಬೇಕು ಅನ್ನೋದನ್ನ ನೋಡೋಣ. ನೋಡಿ, ವ್ಯಾಕರಣವು ವಾಕ್ಯಯನ್ನ ಕ್ರಮಬದ್ಧವಾಗಿ ಅರ್ಥವಾಗಿ ವ್ಯವಸ್ಥಿತ ರೀತಿಯಲ್ಲಿ ನಾವು ತಿಳಿಸ್ಕೊಡ್ತಕ್ಕಂತಹ ಒಂದು ಕ್ರಮವನ್ನೇ ವ್ಯಾಕರಣ ಬೋಧನಾ ಪದ್ಧತಿ ಅಂತೇಳಿ ಕರೀತೀವಿ. ಯಾವುದೇ ಆಗಿರ್ಬೋದು. ಸೊ ಈಗ ಕನ್ನಡವನ್ನ ಕಲಿಯೋದಾಗಿರ್ಬೋದು, ಇಂಗ್ಲಿಷ್ ಕಲಿಯೋದಾಗಿರ್ಬೋದು, ಅಲ್ಲಿ ಈ ಗ್ರಾಮರ್ ಮೆಥಡ್ ಏನಿದೆಯಲ್ಲ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೋಡಿ, ಹಾಗೇನೆ ಭಾಷೆಯನ್ನ ಹೇಗೆ ಉಪಯೋಗಿಸಬೇಕು, ಹಾಗೇನೆ ಅದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ನಮಗೆ ಸುಸೂತ್ರವಾಗಿ ತಿಳಿಸ್ಕೊಡ್ತಕ್ಕಂಥ ಒಂದು ಶಾಸ್ತ್ರವನ್ನ ವ್ಯಾಕರಣ ಶಾಸ್ತ್ರ ಅಂತೇಳಿ ಕರೀತಾ ಇದ್ವಿ. ತುಂಬಾ ತುಂಬಾ ಮುಖ್ಯ. ಹಾಗಾದ್ರೆ ಈ ವ್ಯಾಕರಣ ಬೋಧನಾ ಪದ್ಧತಿಯಿಂದ ಏನೆಲ್ಲ ಸಹಾಯ ಆಗುತ್ತೆ ಮಕ್ಕಳಿಗೆ? ನೋಡಿ, ಅದರ ಮಹತ್ವಗಳು ಏನಿದೆ ಅಂತ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ವ್ಯಾಕರಣ ಬೋಧನೆಯಿಂದಾಗಿ ಮಗುವಿನಲ್ಲಿ ಭಾಷಾ ಕೌಶಲ್ಯವಾಗಿ ಮಾತುಗಾರಿಕೆ ಕೌಶಲ್ಯವನ್ನ ನಾವು ಅಭಿವೃದ್ಧಿಪಡಿಸಬಹುದು. ಹಾಗೇನೆ ಆ ಮಕ್ಕಳಲ್ಲಿ ವಾಕ್ಯಗಳನ್ನ ರಚಿಸತಕ್ಕಂಥದ್ದು, ಹಾಗೇನೆ ವಾಕ್ಯಗಳನ್ನ ಕ್ರಮಬದ್ಧವಾಗಿ ಅರ್ಥಪೂರ್ಣವಾಗಿ ಪ್ರಯೋಗ ಮಾಡುವಂತಹ ಕೌಶಲ್ಯವನ್ನ ಮಗುವಿನಲ್ಲಿ ನಾವು ಈಸಿಯಾಗಿ ಬೆಳೆಸಬಹುದು. ಜೊತೆಗೆ ನೀವು ನೋಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೇನೆ ಅಕ್ಷರ, ಶಬ್ದಗಳ ಭಾಷೆ, ಅದರ ಒಂದು ಶುದ್ಧತೆಯೊಂದಿಗೆ ನಾವು ಭಾಷಾ ಸೌಂದರ್ಯವನ್ನ ಅಲ್ಲಿ ನಾವು ಹೆಚ್ಚಿಸಬಹುದು. ಜೊತೆಗೆ ಈ ವ್ಯಾಕರಣ ಬೋಧನೆಯಿಂದ ಮತ್ತೊಂದು ಮುಖ್ಯ ಒಂದು ಉಪಯೋಗ ಏನಪ್ಪಾ ಅಂತಂದ್ರೆ, ಕರ್ತೃ, ಕರ್ಮ ಮತ್ತೆ ಕ್ರಿಯಾಪದಗಳನ್ನ ಎಲ್ಲೆಲ್ಲಿ ಯಾವ್ಯಾವ ಸ್ಥಾನದಲ್ಲಿ ನಾವು ಅದನ್ನ ಬಳಕೆ ಮಾಡಬೇಕು ಅಂತಕ್ಕಂಥದ್ದು ತುಂಬಾ ಸಹಾಯವಾಗಿ ನಮಗೆ ತೋರಿಸಲ್ಪಡುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಗೆ ಸಹಾಯವನ್ನು ಮಾಡುತ್ತೆ. ಹಾಗೆಯೇ ಈ ಪದ್ಧತಿಯನ್ನ ಭಾಷೆಯಲ್ಲಿನ ದೋಷವನ್ನ ಪರಿಹಾರ ಮಾಡೋದಕ್ಕೋಸ್ಕರ ಇದನ್ನ ಬಳಕೆ ಮಾಡ್ಕೊಳ್ತಾರೆ. ಹಾಗೇನೆ ಈ ಒಂದು ಭಾಷಾ ಬೋಧನೆಯಲ್ಲಿ ಶಿಸ್ತನ್ನ ಮೂಡಿಸಲಿಕ್ಕೋಸ್ಕರನೂ ಕೂಡ ಇದನ್ನ ಬಳಕೆ ಮಾಡ್ಕೊಳ್ತಾರೆ. ಕಾಲಗಳ ಪರಿಚಯವನ್ನ ನಮಗೆ ವ್ಯಾಕರಣ ಶಾಸ್ತ್ರ ತಿಳಿಸ್ಕೊಡುತ್ತೆ. ಛಂದಸ್ಸು, ಪದ್ಯಗಳು ಹೇಗೆ ರಚನೆ ಆಗ್ತವೆ, ಛಂದಸ್ಸುಗಳು, ಅಲಂಕಾರಗಳು, ಪ್ರಾಸಪದಗಳು, ಸಮಾಸಗಳು, ದ್ವಿರುಕ್ತಿಗಳು, ಇವೆಲ್ಲವನ್ನ ನಾವು ತಿಳಿಸ್ಕೊಡ್ಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ಮುಖ್ಯವಾಗಿ ವ್ಯಾಕರಣ ಬೋಧನೆಯನ್ನ ಮಾಡಬೇಕು.
ಹಾಗಾದ್ರೆ ಈ ವ್ಯಾಕರಣ ಬೋಧನೆಯ ಪದ್ಧತಿಯಲ್ಲಿ ಅನೇಕ ಪ್ರಕಾರಗಳನ್ನ ಕಾಣ್ತೀವಿ. ಸೊ ಹಾಗಾದ್ರೆ ಅವೆಲ್ಲ ಯಾವಿದಾವೆ ಅಂತ ನೋಡಿ. ಒಂದೇದು ಸಾಂಪ್ರದಾಯಿಕ ವ್ಯಾಕರಣ ಅಂತ ಎಕ್ಸಾಂಪಲ್. ಇದನ್ನ ನಾವು ಶಾಸ್ತ್ರೀಯ ವ್ಯಾಕರಣದ ವಿಧಾನ ಅಂತ ಕೂಡ ಇದನ್ನ ಕರೀತೀವಿ. ಯಾತಕ್ಕೋಸ್ಕರ ಅಂತಂದ್ರೆ ಸಾಂಪ್ರದಾಯಿಕ ಒಂದೇ, ಶಾಸ್ತ್ರೀಯ ಅಂತ ಈ ಪದ್ಧತಿಯಲ್ಲಿ ವ್ಯಾಕರಣವನ್ನ ನಾವು ಪ್ರತ್ಯೇಕವಾಗಿ ಬೋಧನೆ ಮಾಡ್ತೇವೆ. ಅದನ್ನೇ ಸಾಂಪ್ರದಾಯಿಕ ವ್ಯಾಕರಣ ಹೆಂಗೆ ಮೇಡಮ್ ಅಂತ ನೀವು ಅಂದಿರ್ತಾರೆ ನೋಡಿ. ಎಕ್ಸಾಂಪಲ್ ಒಂದು ಪಾಠ ಅಥವಾ 2 ಪಾಠ ಮುಗಿಸ್ತೀರ ನೀವು ಶಾಲೆಯಲ್ಲಿ. 2-3 ಪಾಠ ಮುಗಿಸಿದ ಮೇಲೆ ವ್ಯಾಕರಣ ಬೋಧನೆಯನ್ನ ಸೆಪರೇಟ್ ಆಗಿ ಅದನ್ನೇ ಅಂತೇಳಿ ನೀವು ಟೀಚ್ ಮಾಡ್ತೀರಾ ಮಕ್ಕಳಿಗೆ. ಸೊ ಅದನ್ನೆಲ್ಲ ಕರಿತೀವಿ ವ್ಯಾಕರಣ ಬೋಧನೆ ಅಥವಾ ಸಾಂಪ್ರದಾಯಿಕ ವ್ಯಾಕರಣ ಬೋಧನೆ ಅಂತ ಕರೀತಾರೆ. ಇಷ್ಟೇನಾ? ಅಲ್ಲ. ಈ ಪದ್ಧತಿ ಪ್ರಕಾರ ಏನಪ್ಪಾ ಅಂದ್ರೆ ಮಕ್ಕಳು ಭಾಷೆಯನ್ನ ಕಲಿಯುವ ಮುನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ವ್ಯಾಕರಣ ಕಲಿಬೇಕಾಗತ್ತೆ. ಸೊ ಹಾಗಾದ್ರೆ ಇದರಿಂದಾಗಿ ಏನೆಲ್ಲ ಅನುಕೂಲಗಳಿದೆ, ಏನೆಲ್ಲ ಅನಾನುಕೂಲಗಳಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಅನುಕೂಲಗಳನ್ನ ತಿಳ್ಕೊಳ್ಳೋದಾದ್ರೆ ಈ ವ್ಯಾಕರಣ ಬೋಧನೆಯನ್ನ ನಿರಂತರವಾಗಿ ತಿಳಿಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಈ ವಿಧಾನದಲ್ಲಿ ಮಕ್ಕಳು ಸ್ಪಷ್ಟವಾಗಿ ಓದ್ಲಿಕ್ಕೆ ಬರೀಲಿಕ್ಕೆ ಇದು ಸಹಾಯ ಆಗುತ್ತೆ. ಯಾಕೆ ಅಂದ್ರೆ ವ್ಯಾಕರಣವನ್ನ ನಾವು ಮುಂಚಿತವಾಗಿ ಮಕ್ಕಳಿಗೆ ತಿಳಿಸ್ಕೊಡೋದ್ರಿಂದ ಆಟೋಮೆಟಿಕ್ ಆಗಿ ಓದೋದಕ್ಕೆ ಬರೆಯೋದಕ್ಕೆ ಸಹಜವಾಗಿ ಮಗುವಿಗೆ ಬರ್ತದೆ. ಹಾಗೇನೆ ಈ ಒಂದು ವಿಧಾನದಿಂದ ವಿದ್ಯಾರ್ಥಿಗಳು ವಿಷಯವನ್ನ ಸರಳವಾಗಿ ಗ್ರಹಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯವನ್ನ ಅಲ್ಲಿ ನಾವು ಮಾಡಿದಕ್ಕೆ ಜೊತೆಗೆ ವಿದ್ಯಾರ್ಥಿಗಳ ವಿಚಾರಣೆಗಳೇ ಅವಕಾಶ ಇಲ್ಲಿ ಇರಲ್ಲ. ಇಲ್ಲಿ ಏನಂತಂದ್ರೆ ನೇರವಾಗಿ ಶಿಕ್ಷಕರು ಒಬ್ಬರೇ ಏನ್ ಮಾಡ್ಬೇಕಪ್ಪ ಅಂದ್ರೆ ಟೀಚ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಆ ಭಾಷೆಯ ಜ್ಞಾನ ಇಲ್ಲ ಅಂತಂದಾಗ ಕಂಪ್ಲೀಟ್ ಆಗಿ ಆ ಸಾಂಪ್ರದಾಯಿಕ ವ್ಯಾಕರಣ ಪದ್ಧತಿಗಳನ್ನ ಅಂದ್ರೆ ಶಿಕ್ಷಣ ಕೇಂದ್ರಿತ ಆಗಿರುತ್ತೆ. ಸೊ ಶಿಕ್ಷಕರು ಏನ್ ಹೇಳ್ತಾರೋ ಅದನ್ನೇ ವಿದ್ಯಾರ್ಥಿಗಳು ಕೇಳೋ ಅಂತ ಪ್ರಸಂಗ ಬರುತ್ತೆ. ಜೊತೆಗೆ ಕಂಠಪಾಠಕ್ಕೆ ಇದು ಪ್ರೋತ್ಸಾಹವನ್ನ ನೀಡುತ್ತೆ ಅಂತ ನಾವಿಲ್ಲಿ ಕರಿಬಹುದು. ಹಾಗಾದ್ರೆ ಟೋಟಲ್ ಆಗಿ ಹೇಳೋದಾದ್ರೆ ಇದನ್ನ ಒಂದು ಶಿಕ್ಷಕ ಕೇಂದ್ರಿತ ವಿಧಾನ ಅಂತ ಹೇಳಿ ಕರಿಬಹುದು. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ನಾವು ಕಂಪ್ಲೀಟ್ ನಾಲೆಜ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ, ಬದಲಾಗಿ ಸಮಯದ ಒಂದು ಅಪವ್ಯಯನ್ನು ಕೂಡ ಆಮೇಲೆ ಶಿಕ್ಷಕರು ಒಬ್ಬರೇ ಮಾತಾಡೋದ್ರಿಂದ ಫಾರ್ ಎಕ್ಸಾಂಪಲ್ ನಂದಿಲ್ಲಿ ಶಿಕ್ಷಕ ಕೇಂದ್ರಿತ ನೀವೇನ್ ಅನ್ಕೊಂಡಿರೋ ಏನ್ ಬಿಡ್ತಿರೋ ಅದು ನಿಮಗ್ ಬಿಟ್ಟಿದ್ದು. ಸೊ ನನಗೆ ಯಾವ್ದು ಇಲ್ಲಿ ಕೇಳಲ್ಲ. ಸೊ ಇದು ಶಿಕ್ಷಕ ಕೇಂದ್ರಿತ ಅಂತ ಕರೀತೀವಿ. ಶಿಕ್ಷಕರಿಗೆ ಏನಾಗುತ್ತಪ್ಪ ಅಂತಂದ್ರೆ ಆಯಾಸ ಆಗುತ್ತೆ. ಮೀನ್ಸ್ ಒಬ್ಬರೇ ಹೇಳೋದಾದ್ರಿಂದ ಅಲ್ಲಿ ಆಯಾಸ ಏನಾಗ್ತದೆ ಸಹಜವಾಗಿ ಉಂಟಾಗತ್ತೆ. ಇದನ್ನ ನಾವು ಸಾಂಪ್ರದಾಯಿಕ ವ್ಯಾಕರಣ ಬೋಧನಾ ಪದ್ಧತಿ ಅಂತ ಕರೀತೀವಿ. ನೆಕ್ಸ್ಟ್ ಎರಡನೇದಾಗಿ ಪ್ರಾಯೋಗಿಕ ಕ್ರಿಯಾತ್ಮಕ ವ್ಯಾಕರಣ ಅಂತ ಕರೀತಾರೆ. ಹಾಗಂದ್ರೆ ಏನು ಮೇಡಮ್ ಅಂತ ಕೇಳಿದ್ರೆ ವೆರಿ ಸಿಂಪಲ್ ಗೈಸ್. ಈ ವಿಧಾನವನ್ನ ಆಧುನಿಕ ಭಾಷಾ ತಜ್ಞರು ಒಪ್ಕೊಂಡಿದ್ದಾರೆ. ಹೆಂಗೆ ಒಪ್ಕೊಂಡಿದ್ದಾರೆ? ಆಧುನಿಕ ಭಾಷಾ ತಜ್ಞರು ಹೇಗೆ ಒಪ್ಕೊಂಡಿದ್ದಾರೆ ನೋಡಿ. ಈ ವಿಧಾನವನ್ನ ಆಧುನಿಕ ಭಾಷಾ ತಜ್ಞರು ಒಪ್ಕೊಂಡಿದ್ದಾರೆ ಅಂತಂದ್ರೆ ವೆರಿ ಸೀರಿಯಸ್ಲಿ ಹೇಳ್ತೀನಿ, ಇದೊಂದು ಪ್ರಯೋಗಾತ್ಮಕವಾಗಿ ರಚನೆ ಆದಂತಹ ಒಂದು ಕ್ರಿಯಾತ್ಮಕ ವ್ಯಾಕರಣ ಅಂತ ಕರಿತೀವಿ. ಹಾಗಾದ್ರೆ ಈಗಂದ್ರೆ ಏನು ನೋಡಿ, ವ್ಯಾಕರಣವನ್ನ ಪ್ರತ್ಯೇಕವಾಗಿ ಬೋಧನೆ ಮಾಡ್ಲಾರ್ದಂಗೆ ಆ ತರಗತಿಯ ಭಾಷಾ ಬೋಧನೆಯ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಆಗಿ ಪಾಠಗಳನ್ನ ಮಾಡ್ತಾ ಕೆಲವೊಂದು ಭಾಷಾಭ್ಯಾಸಗಳು ಬರುತ್ತೆ, ಅಥವಾ ಪಾಠಗಳಲ್ಲಿ ಕೆಲವೊಂದು ವ್ಯಾಕರಣಗಳನ್ನ ತಿಳ್ಕೊಳ್ತಕ್ಕಂಥ ಸಂದರ್ಭ ಬರುತ್ತೆ. ಅಂತ ಸಂದರ್ಭದಲ್ಲಿ ವ್ಯಾಕರಣವನ್ನ ತಿಳಿಸ್ಬೇಕು. ಅಂತಹ ಒಂದು ಪ್ರಕ್ರಿಯೆಯನ್ನ ನಾವಿಲ್ಲಿ ಪ್ರಾಯೋಗಿಕ ವ್ಯಾಕರಣ ಬೋಧನಾ ಪದ್ಧತಿ ಅಂತೇಳಿ ಕರೀತೇವೆ. ಹಾಗೆ ಪಾಠ ಬೋಧನೆಯ ಜೊತೆಗೇನೆ ವ್ಯಾಕರಣದಲ್ಲಿ ಬರ್ತಕ್ಕಂಥ ಲಿಂಗ ವಚನ ಹೌದಾ ಸಂಧಿಗಳು ಸಮಾಸಗಳು ಮುಂತಾದಂತಹ ಕುರಿತಾಗಿನ ವಿವರಣೆಯನ್ನು ನೀಡಬೇಕಾಗುತ್ತೆ. ಹಾಗಾದ್ರೆ ಈ ಪ್ರಾಯೋಗಿಕ ಕ್ರಿಯಾತ್ಮಕ ವ್ಯಾಕರಣದಿಂದ ಏನೆಲ್ಲ ಅನುಕೂಲತೆಗಳಿವೆ, ಏನೆಲ್ಲ ಅನಾನುಕೂಲತೆಗಳಿದೆ ನೋಡಿ. ಮೊದಲನೇದಾಗಿ ಭಾಷಾ ಕಲಿಕೆಯೊಂದಿಗೆ ವ್ಯಾಕರಣ ಬೋಧನೆ ಏನಾಗಲ್ಲ ಕಷ್ಟ ಅಂತ ಅನ್ಸಲ್ಲ. ಹೌದಾ, ನಿಜವಾಗ್ಲೂ ಇದು ನಾವು ಪ್ರಯೋಗ ಮಾಡಿ ನೋಡುವಂತದ್ದೇ. ಯಾಕೆ ಅಂತಂದ್ರೆ ಭಾಷೆಯನ್ನ ಕಲಿತಾ ನಮಗೆ ಈ ವ್ಯಾಕರಣವನ್ನ ಕಲಿತಕ್ಕಂಥದ್ದು ಕೂಡ ತುಂಬಾ ಕಷ್ಟ ಆಗಲ್ಲ. ಜೊತೆಗೆ ವಿದ್ಯಾರ್ಥಿಗಳು ಭಾಷೆಯೊಂದಿಗೆ ವ್ಯಾಕರಣದ ಅಂಶಗಳನ್ನು ಕೂಡ ಸುಲಭವಾಗಿ ಕಲಿಯಲಿಕ್ಕೆ ಸಹಾಯಕ ಆಗುತ್ತೆ.
ಹಾಗೇನೆ ವ್ಯಾಕರಣದ ಅಂಶಗಳನ್ನ ಇಲ್ಲಿ ಸಹಜ ರೀತಿಯಲ್ಲಿ ಕಲೀಲಿಕ್ಕೆ ಒಂದು ಉತ್ತಮವಾದಂತಹ ಅವಕಾಶನೂ ಕೂಡ ಇಲ್ಲಿ ಸಿಗ್ತದೆ. ಹಾಗಾದ್ರೆ ಆಮೇಲೆ ಇದರ ಅನುಕೂಲಗಳಾದ್ಮೇಲೆ ಅನಾನುಕೂಲಗಳನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಅನುಕೂಲತೆಗಳು ಇದ್ದು ಅನಾನುಕೂಲತೆಗಳು ಏನೇನಿದೆ ನೋಡಿ. ವ್ಯಾಕರಣದಿಂದ ಕ್ರಮಬದ್ಧವಾಗಿ ಕರಾರುವಕ್ಕಾಗಿ ಕಲಿಯಲಿಕ್ಕೆ ಇಲ್ಲಿ ನಾವು ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ನೋಡಿ, ನಾವು ವಿಷಯಗಳ ಮೂಲಕ ನಾವು ಕಲಿತಾ ಹೋಗ್ತಿದ್ದೀವಿ, ಮೀನ್ಸ್ ಪಾಠಗಳ ಮೂಲಕ ನಾವು ಗ್ರಾಮರ್ನ ಕಲಿತಾ ಇದ್ದೀವಿ ಅಂತಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಏನಾಗಲ್ಲಪ್ಪ ಅಂತಂದ್ರೆ ನಾವು ಕ್ರಮಬದ್ಧವಾಗಿ ಕಲಿಸಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಜ್ಞಾನಕ್ಕೆ ಅವಕಾಶ ಇರಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ನಾವು ವ್ಯಾಕರಣನ್ನೇ ಕಲಿಬೇಕು ಅಂತ ಹೇಳಿ ಕಲಿಯಲ್ಲ. ಇಲ್ಲಿ ಏನಾಗುತ್ತೆ, ಭಾಷೆ ಜೊತೆಗೆ ವ್ಯಾಕರಣವನ್ನ ಕಲಿಯೋದ್ರಿಂದ ಭಾಷಾ ಜ್ಞಾನವೂ ಕೂಡ ಉಂಟಾಗುತ್ತೆ, ವ್ಯಾಕರಣ ಜ್ಞಾನವೂ ಕೂಡ ಉಂಟಾಗುತ್ತೆ. ಜೊತೆಗೆ ಈ ವ್ಯಾಕರಣದ ನಿಯಮಗಳನ್ನ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಮ್ಮ ಉದ್ದೇಶದ ಅಲ್ವಾ. ಸೊ ಹಾಗೆ ಇದು ಬೋಧನೆಯಲ್ಲಿ ಅಡಚಣೆಯನ್ನು ಕೂಡ ಉಂಟು ಮಾಡಲಿಕ್ಕೆ ಸಾಧ್ಯ. ಹಾಗಾದ್ರೆ ಎರಡರಲ್ಲೂ ಕೂಡ ಏನೇನೆಲ್ಲ ವ್ಯತ್ಯಾಸ ಇದೆ, ಸಾಂಪ್ರದಾಯಿಕ ಹಾಗೇನೆ ಪ್ರಾಯೋಗಿಕ ವ್ಯಾಕರಣ ಪದ್ಧತಿಯ ನಡುವಿನ ವ್ಯತ್ಯಾಸ ಏನು? ಸಾಂಪ್ರದಾಯಿಕ ವ್ಯಾಕರಣ ಅಂದ್ರೆ ಇದು ಶಾಸ್ತ್ರೀಯ ವ್ಯಾಕರಣ, ಶಿಕ್ಷಕ ಕೇಂದ್ರಿತ ಪದ್ಧತಿಯಾಗಿದೆ. ಸೊ ವಿದ್ಯಾರ್ಥಿಗಳಲ್ಲಿ ತಮ್ಮ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕೆ ಅವಕಾಶ ಇರಲ್ಲ. ಹಾಗೇನೆ ವಿದ್ಯಾರ್ಥಿಗಳಲ್ಲಿ ನಿರಾಸಕ್ತಿಯನ್ನ ಉಂಟು ಮಾಡುತ್ತೆ ಈ ಒಂದು ಸಾಂಪ್ರದಾಯಿಕ ಒಂದು ವ್ಯಾಕರಣ ಪದ್ಧತಿ. ಹಾಗೇನೆ ಮಾಡಿ ಕಲಿತತ್ವ ಏನು ಯೋಜನಾ ವಿಧಾನ ಹೇಳೋದು ನೋಡಿ, ಮಾಡಿ ಕಲಿತತ್ವಕ್ಕೂ ಕೂಡ ಇದು ವಿರುದ್ಧವಾದಂತಹ ತತ್ವ ಅಂತೇಳಿ ಕರೀತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ನಾವು ವ್ಯಾಕರಣದ ಅಂಶಗಳನ್ನ ಮಾತ್ರ ತಿಳಿಸಲಿಕ್ಕೆ ಸಾಧ್ಯ. ಪ್ರಾಯೋಗಿಕ ಇದು ತುಂಬಾ ಕ್ರಿಯಾತ್ಮಕವಾಗಿದೆ, ಕ್ರಿಯಾಶೀಲವಾಗಿದೆ. ಹಾಗೇನೆ ಇದು ಕ್ರಿಯಾಶೀಲವಾದಂತಹ ಒಂದು ವ್ಯಾಕರಣ ಪದ್ಧತಿ ಅಂತ ನಾವು ಕರಿತೀವಿ. ಇದು ಯೋಜನಾ ವಿಧಾನಗಳನ್ನ ಅನ್ವಯ ಮಾಡಿಕೊಂಡಂತಹ ಮಾಡಿ ಕಲಿತತ್ವವನ್ನ ಒಳಗೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಕ್ರಿಯಾಶೀಲರಾಗಿ ತಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ. ಆಮೇಲೆ ಇದು ಏನಪ್ಪಾ ಅಂತಂದ್ರೆ ಭಾಷಾ ಕೌಶಲ್ಯಗಳನ್ನ ವ್ಯಾಕರಣ ಜೊತೆಗೆ ತಿಳಿಸ್ಕೊಡ್ತಕ್ಕಂಥ ಒಂದು ವಿಧಾನ. ಸೊ ಹಾಗೇನೆ ಭಾಷಾ ಕೌಶಲ್ಯಗಳು ಅಂತಂದ್ರೆ ನಿಮಗೆ ಗೊತ್ತಿದೆ, ಭಾಷೆಯಲ್ಲಿ 4 ಕೌಶಲ್ಯಗಳು: ಮಾತನಾಡುವುದು, ಹಾಗೇನೆ ಓದುವುದು, ಬರೆಯುವುದು, ಆಲಿಸುವುದು. ಇವೆಲ್ಲವುಗಳ ಜೊತೆಗೇನೆ ಇದೇನ್ ಮಾಡುತ್ತೆ, ನಮಗೆ ಕಲಿಸ್ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ಇವೆರಡರಲ್ಲೂ ಕೂಡ ಅತ್ಯಂತ ಉತ್ತಮವಾದಂತದ್ದು ಅಂತಂದ್ರೆ ನಿಮಗೆ ಗೊತ್ತೇ ಇದೆ. ಎಕ್ಸಾಕ್ಟ್ಲಿ ಆಪ್ಷನ್ ಯಾವ್ದನ್ನ ನಾವು ಚೂಸ್ ಮಾಡ್ಬೋದು. ನಮ್ಮ ತರಗತಿಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು? ಎಸ್, ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯನ್ನ ಮಾಡಬೇಕು. ಸೊ ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯಿಂದ ಲಾಭಗಳು ಜಾಸ್ತಿ ಇದೆ ಅಂತ ನಾವು ತಿಳ್ಕೊಳ್ಬೋದು. ಹಾಗೆಯೇ ಅದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿಶೇಷವಾದಂತಹ ಒಂದು ಕೌಶಲ್ಯಗಳನ್ನು ಕೂಡ ನಾವು ಮಕ್ಕಳಲ್ಲಿ ಬೆಳೆಸ್ಬೋದಾಗಿದೆ. ಸೊ ಸಾಹಿತ್ಯ ಬೋಧನೆ ಬಗ್ಗೆ ನಾನು ಸುಮಾರು ಸಲ ನಿಮಗೆ ಡಿಸ್ಕಷನ್ ಮಾಡೀನಿ. ಪದ್ಯ ಬೋಧನೆ ಆಯ್ತು ಇವಾಗ ಆಲ್ರೆಡಿ. ದೆನ್ ನೆಕ್ಸ್ಟ್ ಏನಿದೆಪ್ಪ ಅಂತಂದರೆ ಭಾಷಾ ಪ್ರಯೋಗಾಲಯ. ಸೊ ಭಾಷಾ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೇನು ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಲ್ಯಾಬ್ಸ್ ಅಂತೇಳಿ ಅದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ತರಗತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.